ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ಇಂಗ್ಲೀಷ್ ಕ್ಲಾಸಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇಂದಿನ ಕ್ಲಾಸಲ್ಲಿ ನಾವು ಎಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ವಿ? ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿದ್ವಿ. ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್ಸ್ ನೋಡಿದ್ವಿ, ಪ್ರನೌನ್ಸ್ ನೋಡಿದ್ವಿ, ಅಡ್ವರ್ಬ್ಸ್ ನೋಡಿದ್ವಿ, ಅಡ್ಜೆಕ್ಟಿವ್ಸ್ ನೋಡಿದ್ವಿ. ಅದೇ ರೀತಿ ಆರ್ಟಿಕಲ್ಸ್ನ ಸಹ ನಾವು ನೋಡಿದ್ವಿ. ಎ ಯಾವಾಗ ಯೂಸ್ ಮಾಡಬೇಕು, ಆ್ಯನ್ನ ಯಾವಾಗ ಯೂಸ್ ಮಾಡಬೇಕು, ದಾನ ಯಾವಾಗ ಯೂಸ್ ಮಾಡಬೇಕು ಅಂತ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಯಾವುದನ್ನು ನೋಡ್ತಾ ಇದ್ದೀವಿ ಅಂತಂದರೆ ವರ್ಬ್ಸ್, ಅಂದರೆ ಕ್ರಿಯಾಪದ. ಸೊ ಇದು ಕೂಡ ಒಂದು ಮುಖ್ಯವಾದ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್, ಕಂಪೋನೆಂಟ್ಸ್ ಆಫ್ ಸ್ಪೀಚಲ್ಲಿ ಏನಿರುತ್ತೆ, ಒಂದು ಸೆಂಟೆನ್ಸ್ನಲ್ಲಿ ಹಲವಾರು ಭಾಗಗಳಿರುತ್ತವೆ. ಅದರಲ್ಲಿ ಒಂದು ಮುಖ್ಯವಾದ ಭಾಗ ಯಾವುದಪ್ಪ ಅಂತ ಅಂದರೆ ಅದು ಕ್ರಿಯಾಪದಗಳು, ಅಂದರೆ ವರ್ಬ್ಸ್. ಈ ಕ್ರಿಯಾಪದ ಅಂದರೆ ಏನು? ಯಾವೆಲ್ಲ ಪದಗಳು ಕ್ರಿಯೆಯನ್ನು ತೋರಿಸ್ತವಲ್ವಾ, ಅದನ್ನು ನಾವು ಕ್ರಿಯಾಪದ ಅಂತ ಅಂತೀವಿ. ಸೊ ಇಂಗ್ಲೀಷಲ್ಲಿ ಎನಿ ವರ್ಡ್ಸ್ ದಟ್ ಡಿನೋಟ್ ಆ್ಯಕ್ಷನ್ are called as verbs. ಓಕೆ, ಸೊ ವರ್ಬ್ಸ್ ಎಲ್ಲೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ವರ್ಬ್ಸ್ ಮೊದಲನೇದಾಗಿ ಒಂದು ಕ್ರಿಯೆಯನ್ನು ತೋರಿಸ್ತಾ ಇರುತ್ತೆ. ಎರಡನೇದಾಗಿ ಟೆನ್ಸಸ್. ಸೊ ಈ ಕಾಲಗಳು ನಾವು ಓದಬೇಕಾದ್ರೆ ಅಥವಾ ಕಾಲಗಳನ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಈ ವರ್ಬ್ಸ್ ಒಂದು ಮುಖ್ಯವಾದ ಪಾತ್ರನ ವಹಿಸುತ್ತೆ. ಎಕ್ಸಾಂಪಲ್, ಸೊ ನಾನು ಇವಾಗ ನಿಮಗೆ ಹೇಳ್ಕೊಡ್ತಾ ಇರೋದು ಏನಾಯಿತು? ಕ್ರಿಯಾಪದ. ಸೊ ಇಲ್ಲಿ ನಾನು ಒಂದು ಕ್ರಿಯೆನ ತೋರಿಸ್ತಾ ಇದ್ದೀನಿ. ಯಾವ ಕ್ರಿಯೆ? ಟೀಚಿಂಗ್. ಓಕೆ, ಸೊ ಟೀಚಿಂಗ್, ಇವಾಗ ಟೀಚಿಂಗ್. ನೆನ್ನೆ ಅಂತ ಅಂದರೆ ಟಾಟ್ ಆಗುತ್ತೆ. ಸೊ ಈ ರೀತಿಯಾಗಿ ವರ್ಬ್ಸ್ ಚೇಂಜ್ ಆಗ್ತವೆ. ಸೊ ಹಾಗಾಗಿ ನಾವು ಮೊದಲು ಏನು ಮಾಡಬೇಕು? ವರ್ಬ್ಸ್ನ ಚೆನ್ನಾಗಿ ಓದ್ಕೊಳ್ಳೋಣ. ವರ್ಬ್ಸ್ ಚೆನ್ನಾಗಿ ಒಂದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದ ಮೇಲೆ ಆಮೇಲೆ ಟೆನ್ಸಸ್ನ ನೋಡೋಣ. ಓಕೆ, ಸೊ ವರ್ಬ್ಸ್ ಅಂದರೆ ಏನಂತ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಏನಪ್ಪ ವರ್ಬ್ಸ್ ಅಂತ ಅಂದರೆ, ಎನಿ ವರ್ಡ್ಸ್ ದಟ್ ಡಿನೋಟ್ ಆ್ಯಕ್ಷನ್ ಇಸ್ ಕಾಲ್ಡ್ ಆಸ್ ಅ ವರ್ಬ್. ಅಂದರೆ ಯಾವುದೇ ಕ್ರಿಯೆಯನ್ನು ತೋರಿಸುವಂತಹ ಪದಗಳನ್ನ ನಾವು ಕ್ರಿಯಾಪದ ಅಂತ ಕರಿತೀವಿ ಅಲ್ವಾ? ಸೊ ಯಾವೆಲ್ಲ ಫಾರ್ಮ್ ಆಫ್ ವರ್ಬ್ಸ್, ಟೈಪ್ಸ್ ಆಫ್ ವರ್ಬ್ಸ್ ಅಂತ ಹೇಳ್ಬೋದು ನಾವು. ಯಾವೆಲ್ಲ ಟೈಪ್ಸ್ ಆಫ್ ವರ್ಬ್ಸ್ ಇದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಮೇನ್ ವರ್ಬ್ಸ್. ಮೇನ್ ವರ್ಬ್ಸ್ ಏನಪ್ಪ ಅಂತಂದರೆ, ಈ ಆ್ಯಕ್ಚುಯಲ್ ಮೀನಿಂಗ್, ಒಂದು ಸೆಂಟೆನ್ಸ್ನ ಆ್ಯಕ್ಚುಯಲ್ ಮೀನಿಂಗ್ ಈ ವರ್ಬ್ ಕೊಟ್ಟರೆ ಅದನ್ನು ನಾವು ಮೇನ್ ವರ್ಬ್ ಅಂತ ಅಂತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್, ಶಿ ರೈಟ್ಸ್ ನೀಟ್ಲಿ. ಸೊ ಇಲ್ಲಿ ಶಿ ಡ್ಯಾಶ್ ನೀಟ್ಲಿ ಏನು? ಶಿ ಡ್ಯಾಶ್ ನೀಟ್ಲಿ ಅಂದರೆ ಯಾವ ರೀತಿಯಾದಂತಹ ಮೀನಿಂಗ್ನು ಕನ್ವೆ ಮಾಡಲ್ಲ. ಅದೇ ಅಲ್ಲೊಂದು ವರ್ಬ್ನ ಸೇರಿಸಿದ್ರೆ, ಶಿ ರೈಟ್ಸ್ ನೀಟ್ಲಿ, ಶಿ ಸಿಂಗ್ಸ್ ಬ್ಯೂಟಿಫುಲಿ, ಹಿ ಟೀಚಸ್ ಪ್ರಾಪರ್ಲಿ. ಓಕೆ, ಸೊ ಈ ಒಂದು ಇಡೀ ಸೆಂಟೆನ್ಸ್ನ ಮೀನಿಂಗು ಆ ಒಂದೇ ಒಂದು ವರ್ಬಲ್ಲಿ ಅಡಗಿದ್ರೆ ಅದನ್ನು ನಾವು ಮೇನ್ ವರ್ಬ್ಸ್ ಅಂತೀವಿ. ಇದನ್ನು ಲೆಕ್ಸಿಕಲ್ ವರ್ಬ್ಸ್ ಅಂತಲೂ ಕೂಡ ಕರಿತೀವಿ. ಓಕೆ, ಸೊ ಇದೇ ರೀತಿ ಎರಡನೇ ರೀತಿಯಾದಂತಹ ವರ್ಬ್ ಯಾವುದಪ್ಪ ಅಂತಂದರೆ ಅದು ಆಕ್ಸಿಲರಿ ವರ್ಬ್ಸ್. ಇದನ್ನು ನಾವು ಎಲ್ಪಿಂಗ್ ವರ್ಬ್ಸ್ ಅಂತಲೂ ಕರಿತೀವಿ. ಓಕೆ, ಈ ಒಂದು ವರ್ಬ್ಸಲ್ಲಿ ಈ ಒಂದು ಕ್ರಿಯಾಪದ ಏನು ಮಾಡುತ್ತೆ ಅಂತಂದರೆ, ಇದು ಎಕ್ಸಾಕ್ಟಾಗಿ ಇಡೀ ಸೆಂಟೆನ್ಸ್ನ ಮೀನಿಂಗ್ನ ಕನ್ವೆ ಮಾಡದೇ ಇದ್ರೂ ಆ ಒಂದು ಮೀನಿಂಗ್ನ ಕನ್ವೆ ಮಾಡುವಂತಹ ಪದಕ್ಕೆ ಇದು ಎಲ್ಪ್ ಮಾಡುತ್ತೆ. ಅದಕ್ಕೆ ಹೆಸರಲ್ಲೇ ಇದೆ ಎಲ್ಪಿಂಗ್ ವರ್ಬ್ಸ್ ಅಂತ. ಓಕೆ, ಸೊ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಮೇನ್ ವರ್ಬ್ಗೆ ಹೆಲ್ಪ್ ಮಾಡುತ್ತೆ. ಈ ಒಂದು ಸೆಂಟೆನ್ಸ್ನಲ್ಲಿ ಮೀನಿಂಗ್ನ ಕೊಡೋದಕ್ಕೆ ಬಳಸುವಂತಹ ಕ್ರಿಯಾಪದ ಯಾವುದು? ಅದು ಮೇನ್ ವರ್ಬ್. ಈ ಮೇನ್ ವರ್ಬ್ಗೆ ಹೆಲ್ಪ್ ಮಾಡೋದು ಯಾವುದು? ಆಕ್ಸಿಲರಿ ವರ್ಬ್ಸ್. ಏನೆಲ್ಲ ಮಾಡುತ್ತೆ ಆಕ್ಸಿಲರಿ ವರ್ಬ್ಸ್? ಯಾವ ಥರ ಏನು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ, ವಾಯ್ಸ್ನ ಕೊಡ್ಬೋದು, ಅಥವಾ ಮೂಡ್ನ ಕೊಡ್ಬೋದು, ಅಥವಾ ಕಾಲವನ್ನು ತೋರಿಸ್ಬೋದು. ಇದನ್ನೆಲ್ಲ ನಾವೇನಂತೀವಿ? ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಶಿ ಈಸ್ ರೀಡಿಂಗ್. ಇಲ್ಲಿ ಮೇನ್ ವರ್ಬ್ ಏನಾಯಿತು? ರೀಡ್, ಅಂದರೆ ಓದೋದು. ಬಟ್ ಆಕ್ಸಿಲರಿ ವರ್ಬ್ ಯಾವುದು? ING ಫಾರ್ಮು, ರೀಡಿಂಗ್. ಶಿ ಈಸ್ ರೀಡಿಂಗ್ ನೌ. ಓಕೆ, ಹೆಲ್ಪ್ ಮಾಡ್ತಿದೆ. ಯಾವ ರೀತಿ ಹೆಲ್ಪ್ ಮಾಡ್ತಿದೆ? ಕಾಲವನ್ನು ತೋರಿಸೋದಕ್ಕೆ ಹೆಲ್ಪ್ ಮಾಡ್ತಿದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ನೋಡೋದಾದರೆ, ದೇ ಹ್ಯಾವ್ ಫಿನಿಶ್ಡ್. ಇಲ್ಲಿ ಆಕ್ಸಿಲರಿ ವರ್ಬ್ ಯಾವುದಪ್ಪ ಆಯಿತು? ಹ್ಯಾವ್ ಅನ್ನುವಂಥದ್ದು. ದೇ ಹ್ಯಾವ್ ಫಿನಿಶ್ಡ್ ಇಲ್ಲಿ ಫಾರ್ಮ್ನ ತೋರಿಸ್ತಿದೆ. ಅಂದರೆ ಎಷ್ಟೊಂದು ಜನ ಇದ್ದಾರೆ, ಹಾಗಾಗಿ ನಾನು ಹ್ಯಾವ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ದೇ ಹ್ಯಾವ್ ಫಿನಿಶ್ಡ್ ಅಂದರೆ ಮುಗಿಸಿದ್ದಾರೆ ಕೆಲಸನ ಅಂತ ಅರ್ಥ ಬರುತ್ತೆ. ಸೊ ಈ ರೀತಿಯಾಗಿ ವರ್ಬ್ಸ್ನ ಹೆಲ್ಪ್ ಮಾಡೋದು ಯಾವುದು? ಅದು ನಮ್ಮ ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಇದೇ ರೀತಿ ಮೋಡಲ್ ವರ್ಬ್ಸ್. ಈ ಮೋಡಲ್ ವರ್ಬ್ಸ್ ಮೋಡಲ್ ವರ್ಬ್ಸ್ ಅಂದರೆ ಏನು ಅಂತಂದರೆ,
ಇದು ಕೂಡ ಒಂದು ರೀತಿಯಾದಂತಹ ಆಕ್ಸಿಲರಿ ವರ್ಬ್ಸ್, ಅಂದರೆ ಹೆಲ್ಪ್ ಮಾಡುವಂತಹ ವರ್ಬ್ಸು. ಆದರೆ ಮೋಡಲ್ ವರ್ಬ್ಸ್ ಅಂತ ಸ್ಪೆಸಿಫಿಕ್ ಆಗಿ ಯಾವುದಕ್ಕೆ ಹೇಳ್ತೀವಿ ಅಂದರೆ, ಯಾವೆಲ್ಲ ಕ್ರಿಯಾಪದಗಳು ಎಬಿಲಿಟಿನ ಅಥವಾ ಪರ್ಮಿಷನ್ನ ಅಥವಾ ಪಾಸಿಬಿಲಿಟಿನ ತೋರಿಸುವಂತಹ ಪದಗಳಿಗೆ ನಾವು ಮೋಡಲ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಸೊ ಮೋಡಲ್ ವರ್ಬ್ಸ್ ಎಕ್ಸಾಂಪಲ್: ಕ್ಯಾನ್, ಐ ಕ್ಯಾನ್ ರೀಡ್, ಐ ಮೇ ಫೇಲ್, ಐ ಮೇ ಪಾಸ್ ದ ಎಕ್ಸಾಮ್, ಸೊ ಐ ಕ್ಯಾನ್ ಡೂ ದಿಸ್. ಇದೆಲ್ಲ ಏನು ತೋರಿಸ್ತಾ ಇದೆ? ಒಂದು ಎಬಿಲಿಟಿನ ತೋರಿಸ್ತಾ ಇದೆ. ಕ್ಯಾನ್ ಐ ಗೋ, ಇದು ಪರ್ಮಿಷನ್ನ ಸೀಕ್ ಮಾಡ್ತಾ ಇದೆ. ಓಕೆ, ಪಾಸಿಬಿಲಿಟಿ: ಕ್ಯಾನ್ ಇಟ್ ಬಿ ಟ್ರೂ. ಸೊ ಕ್ಯಾನ್ ಇಟ್ ಬಿ ಟ್ರೂ ಅಂದರೆ ಇದು ನಿಜ ಆಗ್ಬೋದಾ ಅಂತ, ಇದು ಪಾಸಿಬಿಲಿಟಿನ ತೋರಿಸುವಂಥದ್ದು. ಇವನ್ನೆಲ್ಲ ನಾವೇನಂತೀವಿ? ಮೋಡಲ್ ವರ್ಬ್ಸ್ ಅಂತ ಕರಿತೀವಿ. ಇದೇ ರೀತಿ ಟ್ರಾನ್ಸಿಟಿವ್ ವರ್ಬ್ಸ್. ಟ್ರಾನ್ಸಿಟಿವ್ ವರ್ಬ್ಸ್ ಯಾವುದಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಶಿ ರೈಟ್ಸ್. ಶಿ ರೈಟ್ಸ್ ಅಂದಿದ ತಕ್ಷಣ ಒಂದು ಮೀನಿಂಗ್ ಬರುತ್ತೆ. ಆದರೆ ಕೆಲವೊಂದು ಕ್ರಿಯಾಪದದಲ್ಲಿ ಮೀನಿಂಗ್ ಬರಲ್ಲ. ಅದಕ್ಕೆ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ನ ಮುಖಾಂತರ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಸೊ ಹಿ ರೋಟ್, ಏನು ಬರ್ದ? ಓಕೆ, ಇದರಲ್ಲಿ ಎಂಟೈರ್ ಮೀನಿಂಗ್ನ ಕನ್ವೆ ಮಾಡೋಕ್ಕಾಗಲ್ಲ. ಸೊ ಈ ಎಂಟೈರ್ ಮೀನಿಂಗ್ನ ಕನ್ವೆ ಮಾಡೋದಕ್ಕೆ ಒಂದು ಆಬ್ಜೆಕ್ಟ್ ಬೇಕಾಗುತ್ತೆ. ಓಕೆ, ಒಂದು ಆಬ್ಜೆಕ್ಟ್ ಬೇಕಾಗೋದ್ರಿಂದ ಅದನ್ನು ಆ ರೀತಿಯಾದಂತಹ ಕ್ರಿಯಾಪದಗಳನ್ನ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಬರೀ ಹಿ ರೋಟ್ ಅಂದರೆ ಏನೇನೋ ಅರ್ಥ ಬರುತ್ತೆ. ಈ ರೋಟ್ ಅ ಲೆಟರ್, ಈ ರೋಟ್ ಅ ಬುಕ್. ಓಕೆ, ಈ ರೀತಿಯಾಗಿ ಹಿ ರೋಟ್ ಕ್ಲಾಸ್ ನೋಟ್ಸ್, ಈ ರೋಟ್ ಹೋಮ್ವರ್ಕ್. ಸೊ ಪೂರ್ತಿಯಾದ ಮೀನಿಂಗ್ನ ಕನ್ವೆ ಮಾಡಲ್ಲ. ಈ ಒಂದು ಪೂರ್ತಿಯಾಗಿ ಒಂದು ಮೀನಿಂಗ್ನ ಕನ್ವೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಆಬ್ಜೆಕ್ಟ್, ಒಂದು ವಸ್ತುವಿನ ಹೆಲ್ಪ್ ಬೇಕಾಗುತ್ತೆ. ಇಂತಹ ಕ್ರಿಯಾಪದಗಳನ್ನ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಅದೇ ರೀತಿ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಬರ್ತವೆ. ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಏನು? ಯಾವೆಲ್ಲ ಕ್ರಿಯಾಪದಗಳಿಗೆ ಆಬ್ಜೆಕ್ಟ್, ವಸ್ತು ಬೇಕಾಗಲ್ಲ, ಅದಕ್ಕೆ ನಾವು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್: ಹಿ ಈಸ್ ಸ್ಲೀಪಿಂಗ್. ಸೊ ಹಿ ಈಸ್ ಸ್ಲೀಪಿಂಗ್, ಇದರಲ್ಲಿ ಯಾವುದಾದ್ರೂ ವಸ್ತು ಇದೆಯಾ? ಯಾವ ವಸ್ತುನೂ ಇಲ್ಲ. ಸ್ಲೀಪಿಂಗ್ ಅಂದರೆ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ, ಮಲಗಿದ್ದಾನೆ ಅಂತ. ಕರೆಕ್ಟ್ ಅಲ್ವಾ? ಸೊ ಪೂರ್ತಿ ಮೀನಿಂಗ್ನ ಕನ್ವೆ ಮಾಡಿಬಿಡುತ್ತೆ. ಹಿ ಈಸ್ ಸ್ವಿಮ್ಮಿಂಗ್, ಹಿ ಈಸ್ ಡಾನ್ಸಿಂಗ್. ಇವನ್ನೆಲ್ಲ ನಾವೇನಂತೀವಿ? ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಸೊ ಟ್ರಾನ್ಸಿಟಿವ್ ವರ್ಬ್ಸ್ ಆಯಿತು, ಇಂಟ್ರಾನ್ಸಿಟಿವ್ ವರ್ಬ್ಸ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ನೋಡಿ: ದ ಬೇಬಿ ಸ್ಲೆಪ್ಟ್. ಓಕೆ, ದ ಬೇಬಿ ಸ್ಲೆಪ್ಟ್. ಇದರಲ್ಲಿ ಸಬ್ಜೆಕ್ಟ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ತಿಳ್ಕೋಬೇಕು. ಸೊ ಒಂದು ಸೆಂಟೆನ್ಸ್ನಲ್ಲಿ ಆ ಸೆಂಟೆನ್ಸ್ ಯಾರ ಬಗ್ಗೆ ಮಾತಾಡ್ತಿದೆ ಅಥವಾ ಯಾವುದರ ಬಗ್ಗೆ ಮಾತಾಡ್ತಾ ಇದೆ ಅದು ನನ್ನ ಸಬ್ಜೆಕ್ಟ್ ಆಗುತ್ತೆ. ಆ್ಯಂಡ್ ಆಬ್ಜೆಕ್ಟ್ ಯಾವುದು? ಆಬ್ಜೆಕ್ಟ್ ವಸ್ತು. ಸಬ್ಜೆಕ್ಟ್ ಏನು ಮಾಡ್ತಾ ಇದ್ದಾನೆ, ಯಾರಿಗೆ ಮಾಡ್ತಾ ಇದ್ದಾನೆ ಅನ್ನೋದು ಅಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಎಕ್ಸಾಂಪಲ್ ನೋಡಿ: ಹಿ ರೋಟ್ ಅ ಲೆಟರ್. ಹಿ ರೋಟ್ ಅ ಲೆಟರಲ್ಲಿ ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಹಿ ರೋಟ್ ಅ ಲೆಟರ್. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಹಿ, ಅವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನು ಪತ್ರವನ್ನು ಬರೆದ. ಸೊ ಅವನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಅವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಸಬ್ಜೆಕ್ಟ್ ಏನಾಗುತ್ತೆ? ಅವನು ಅಥವಾ ಹಿ. ಹಿ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್ ಆಯಿತು ಈ ಒಂದು ಸೆಂಟೆನ್ಸ್ನಲ್ಲಿ. ಇದೇ ರೀತಿ ವರ್ಬ್ ಏನಾಯಿತು? ವರ್ಬ್ ಯಾವುದು ಇದರಲ್ಲಿ? ಕ್ರಿಯಾಪದ ರೋಟ್. ಸೊ ರೋಟ್ ಏನಾಯಿತು? ಇದು ಸಬ್ಜೆಕ್ಟ್ ಆದರೆ ಇದು ವರ್ಬ್ ಆಯಿತು. ಏನ್ನ ಬರ್ದ, ಏನ್ನ ಬರ್ದ ಅಂತ ಹೇಳ್ತೀವಲ್ವಾ? ಹಿ ರೋಟ್ ಲೆಟರ್. ಸೊ ಈ ಲೆಟರ್ ಏನಾಯಿತು? ಆಬ್ಜೆಕ್ಟ್ ಆಯಿತು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸೊ ನಿಮ್ಮ ಪ್ರತಿಯೊಂದು ಸೆಂಟೆನ್ಸಲ್ಲಿ ಇಂಗ್ಲೀಷ್ನ ಬೇಸಿಕ್ ಅಂತಲೇ ಹೇಳ್ಬೋದಿದ್ದು. ಯಾವುದೇ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಮೊದಲು ಸಬ್ಜೆಕ್ಟ್ ಕೊಡ್ತಾರೆ, ಆಮೇಲೆ ಒಂದು ವರ್ಬ್ ಕೊಡ್ತಾರೆ, ಅದಾದಮೇಲೆ ಒಂದು ಆಬ್ಜೆಕ್ಟ್ನ ಕೊಡ್ತಾರೆ. ಸೊ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಸಬ್ಜೆಕ್ಟ್ ಅಂದರೆ ಏನು? ಸಬ್ಜೆಕ್ಟ್ ಅಂದರೆ ಆ ಒಂದು ಸೆಂಟೆನ್ಸ್ ಯಾರ ಬಗ್ಗೆ ಮಾತಾಡ್ತಿದೆ ಅಥವಾ ಯಾವುದರ ಬಗ್ಗೆ ಮಾತಾಡ್ತಾ ಇದೆ. ದ ಪ್ರೈಮ್ ಮಿನಿಸ್ಟರ್ ಗೇವ್ ಅ ಸ್ಪೀಚ್. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಪ್ರೈಮ್ ಮಿನಿಸ್ಟರ್ ಬಗ್ಗೆ. ಸೊ ಪ್ರೈಮ್ ಮಿನಿಸ್ಟರ್ ಏನಾಯಿತು? ಸಬ್ಜೆಕ್ಟ್ ಆಯಿತು. ಓಕೆ, ಮತ್ತೆ ಇದರಲ್ಲಿ ವರ್ಬ್ ಯಾವುದು? ಪ್ರೈಮ್ ಮಿನಿಸ್ಟರ್ ಗೇವ್ ಅ ಸ್ಪೀಚ್.
ಸೊ ಇದರಲ್ಲಿ ವರ್ಬ್ ಏನಾಯಿತು, ಯಾವುದು ಕ್ರಿಯೆಯನ್ನು ತೋರಿಸ್ತಾ ಇದೆ, ಇದು ವರ್ಬ್ ಆಗುತ್ತೆ. ಇದರಲ್ಲಿ ಯಾವುದು ಕ್ರಿಯಾಪದವನ್ನು ಕ್ರಿಯೆಯನ್ನು ತೋರಿಸ್ತಾ ಇದೆ, ಗೇವ್. ಗೇವ್ ಅನ್ನುವಂಥದ್ದು ಅಂದರೆ ಕೊಡೋದು. ಈ ಗೇವ್ ಅ ಚಾಕ್ಲೇಟ್ ಯಾವ ಕ್ರಿಯೆ ತೋರಿಸ್ತಾ ಇದೆ, ಕೊಡೋದನ್ನ ತೋರಿಸ್ತಾ ಇದೆ. ಸೊ ಗೇವ್ ಏನಾಯಿತು, ನನ್ನ ಪಿ ಎಮ್ ಸಬ್ಜೆಕ್ಟ್ ಆದರೆ ಗೇವ್ ಏನಾಯಿತು, ವರ್ಬ್ ಆಯಿತು. ಅದೇ ರೀತಿ ಏನು ಕೊಟ್ಟರು, ಪ್ರೈಮ್ ಮಿನಿಸ್ಟರ್ ಏನು ಕೊಟ್ರಪ್ಪ, ಒಂದು ಸ್ಪೀಚ್ನ ಕೊಟ್ಟರು. ಹಾಗಾದರೆ ಸ್ಪೀಚ್ ಏನಾಯಿತು, ಆಬ್ಜೆಕ್ಟ್ ಆಯಿತು. ಓಕೆ, ದಿ ಸ್ಪೀಚ್ ಬಿಕಮ್ಸ್ ಮೈ ಆಬ್ಜೆಕ್ಟ್. ಸೊ ಯಾವುದೇ ಒಂದು ಸೆಂಟೆನ್ಸ್ನ ತಗೊಳ್ಳಿ, ಅದರಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಒಂದು ವರ್ಬ್ ಇರುತ್ತೆ, ಅದರಲ್ಲಿ ಒಂದು ಆಬ್ಜೆಕ್ಟ್ ಕೂಡ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ಬೇಸಿಕ್ಸ್ ಆಫ್ ಇಂಗ್ಲೀಷ್. ಸಬ್ಜೆಕ್ಟ್ನ ಯಾವ ರೀತಿ ಕಂಡುಹಿಡ್ಕೋಬೇಕು, ವರ್ಬ್ನ ಯಾವ ರೀತಿ ಕಂಡುಹಿಡಿಬೇಕು, ಆಬ್ಜೆಕ್ಟ್ನ ಯಾವ ರೀತಿ ಕಂಡುಹಿಡಬೇಕು ಅಂತ ಇವಾಗ ನಿಮ್ಗೆ ಗೊತ್ತು. ಓಕೆ, ಸೊ ಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಏನು, ಈ ಗೇವ್ ಅಂದಿದ ತಕ್ಷಣ ನನಗೆ ಗೊತ್ತಾಗಲ್ಲ ಏನು ಕೊಟ್ಟ, ಪ್ರೈಮ್ ಮಿನಿಸ್ಟರ್ ಅವರು ಏನು ಕೊಟ್ಟರು ಗೊತ್ತಾಗಲ್ಲ. ಅದೇ ಸ್ಪೀಚ್ ಅಂತ ಅಂದಾಗ ಒಂದು ವಸ್ತುವನ್ನು ಸೇರಿಸಿದಾಗ ಮೀನಿಂಗ್ ಕನ್ವೆ ಆದರೆ ಅದನ್ನು ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ದ ಪಿ ಎಮ್ ಸ್ಲೆಪ್ಟ್. ದ ಪಿ ಎಮ್ ಸ್ಲೆಪ್ಟ್ ಅಂದರೆ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ರು, ಮಲ್ಕೊಂಡ್ರು. ಇದರಲ್ಲಿ ಯಾವುದಾದ್ರೂ ಆಬ್ಜೆಕ್ಟ್ ಇದೆಯಾ, ಇಲ್ಲ. ಬಟ್ ಸ್ಟಿಲ್ ನನಗೆ ಮೀನಿಂಗ್ ಗೊತ್ತಾಗ್ತಿದೆ. ದ ಪಿ ಎಮ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಯಿತು, ಇದು ನನ್ನ ಸಬ್ಜೆಕ್ಟ್ ಆಯಿತು. ಇದು ಏನಾಯಿತು, ಸ್ಲೆಪ್ಟ್ ಅನ್ನುವಂಥದ್ದು ಕ್ರಿಯೆನ ತೋರಿಸ್ತಾ ಇದೆ ಅಲ್ವಾ. ಸೊ ಕ್ರಿಯೆಯನ್ನು ತೋರಿಸುವಂತಹ ಪದಗಳಿಗೆ ನಾನು ವರ್ಬ್ ಅಂತೀನಿ. ಇಲ್ಲಿ ಆಬ್ಜೆಕ್ಟ್ ಯಾವುದಾದ್ರೂ ಇದೆಯಾ, ಯಾವುದೂ ಆಬ್ಜೆಕ್ಟ್ ಇಲ್ಲ. ಬಟ್ ಸ್ಟಿಲ್ ನನಗೆ ಅರ್ಥ ಆಗ್ತಿದೆ ಪ್ರೈಮ್ ಮಿನಿಸ್ಟರ್ ಮಲ್ಕೊಂಡ್ರು ಅಂತ. ಇಂತಹ ವರ್ಬ್ಸ್ನ ಏನಂತೀವಿ, ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಸೊ ಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಒಂದು ಆಬ್ಜೆಕ್ಟ್ ಇರಬೇಕು, ಒಂದು ವಸ್ತುನ ತೋರಿಸ್ಬೇಕು, ಆವಾಗ ಮಾತ್ರ ನಾನು ಮೀನಿಂಗ್ನ ಅರ್ಥ ಮಾಡ್ಕೊಳಕ್ಕಾಗೋದು ಸೆಂಟೆನ್ಸ್ನ. ಅದು ಟ್ರಾನ್ಸಿಟಿವ್ ವರ್ಬ್ಸ್. ಯಾವಾಗ ಮೀನಿಂಗ್ ಕೊಡುತ್ತೆ ಒಂದು ಆಬ್ಜೆಕ್ಟ್ ಇಲ್ಲದೇ ಇದ್ದರೂ ಕೂಡ. ಸೊ ಒಂದು ಆಬ್ಜೆಕ್ಟ್ ಇಲ್ಲದೇ ಇದ್ದರೂ ಕೂಡ ಮೀನಿಂಗ್ನ ಕೊಡುವಂತಹ ಕ್ರಿಯಾಪದಗಳನ್ನ ನಾವು ಏನಂತೀವಿ, ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಸೊ ಇದೇ ರೀತಿ ಲಿಂಕಿಂಗ್ ವರ್ಬ್ಸ್ ಅಂತ ಬರುತ್ತೆ. ಲಿಂಕಿಂಗ್ ವರ್ಬ್ಸ್. ಲಿಂಕಿಂಗ್ ವರ್ಬ್ಸ್ ಅಂದರೆ ಏನು, ವರ್ಬ್ಸ್ ದಟ್ ಲಿಂಕ್ ದ ಸಬ್ಜೆಕ್ಟ್ ವಿತ್ ಅ ಕಾಂಪ್ಲಿಮೆಂಟ್. ಶಿ ಈಸ್ ಅ ಟೀಚರ್. ಸೊ ಇಲ್ಲಿ ಶಿ ಮತ್ತು ಟೀಚರ್ ಎರಡನ್ನ ಲಿಂಕ್ ಮಾಡ್ತಾ ಇರೋದು ಯಾವುದು, ಈಸ್. ಸೊ ಇದನ್ನು ನಾವು ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಶಿ ಈಸ್ ಅ ಟೀಚರ್. ದ ಫುಡ್ ಟೇಸ್ಟ್ಸ್ ಗುಡ್. ದ ಫುಡ್ ಟೇಸ್ಟ್ಸ್ ಗುಡ್. ಸೊ ಇಲ್ಲಿ ಯಾವುದಾಯಿತು, ಎಸ್ ಫಾರ್ಮಲ್ಲಿ ಆಯಿತು. ಟೇಸ್ಟ್ ಇದ್ದಿದ್ದು ಟೇಸ್ಟ್ಸ್ ಆಯಿತು. ಸೊ ಇಂತಹ ವರ್ಬ್ಸ್ನ, ಇಂತಹ ಕ್ರಿಯಾಪದಗಳನ್ನ ನಾವೇನಂತೀವಿ, ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಸಿಂಪಲ್. ಇದಾದ ನಂತರ ಫೈನೈಟ್ ವರ್ಬ್ಸ್, ನಾನ್ ಫೈನೈಟ್ ವರ್ಬ್ಸ್ ಅಂತ ಬರುತ್ತೆ. ಸೊ ಫೈನೈಟ್ ವರ್ಬ್ಸ್ ಅಂದರೆ ಏನು, ಫೈನೈಟ್ ವರ್ಬ್ಸ್, ನಾನ್ ಫೈನೈಟ್ ವರ್ಬ್ಸ್. ಸೊ ಫೈನೈಟ್ ವರ್ಬ್ಸ್ ಅಂದರೆ ವರ್ಬ್ಸ್ ದಟ್ ಚೇಂಜ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ಆ್ಯಂಡ್ ಟೆನ್ಸ್. ಸೊ ಫೈನೈಟ್ ವರ್ಬ್ಸ್ ಏನಾಗ್ತವೆ, ಯಾವಾಗಲೂ ಒಂದೇ ರೂಪದಲ್ಲಿರಲ್ಲ, ಅದು ತನ್ನ ರೂಪವನ್ನು ಬದಲಿಸ್ತಾ ಇರುತ್ತೆ. ಅದನ್ನು ನಾವು ಫೈನೈಟ್ ವರ್ಬ್ಸ್ ಅಂತೀವಿ. ಎಕ್ಸಾಂಪಲ್, ಗೋ, ಹೋಗು. ಗೋಸ್, ಹೋಗ್ತಾನೆ ಅಥವಾ ಹೋಗ್ತಾಳೆ, ಗೋಸ್. ಗಾನ್, ಹೋಗ್ಬಿಟ್ಟ ಅಥವಾ ಹೋಗ್ಬಿಟ್ಲು. ಸೊ ಇಲ್ಲಿ ರೂಪನ ಚೇಂಜ್ ಮಾಡ್ತಾ ಇದೆ. ಆ ಕ್ರಿಯಾಪದ ಒಂದೇ, ಹೋಗು ಅನ್ನುವಂಥದ್ದು. ಆ ಮೂಲ ರೂಪ ಏನಿದೆ ಅದು ಬದಲಾವಣೆ ಆಗುತ್ತೆ. ಇಂತಹ ಕ್ರಿಯಾಪದಗಳನ್ನ ನಾವು ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಇದೇ ರೀತಿ ಇನ್ನೊಂದು ರೀತಿಯಾದಂತಹ ವರ್ಬ್ಸ್ ಬರ್ತವೆ, ಕ್ರಿಯಾಪದ ಬರ್ತವೆ. ಅದು ಯಾವುದೇ ಕಾರಣಕ್ಕೂ ತನ್ನ ರೂಪವನ್ನು ಬದಲಾಯಿಸಲ್ಲ. ಅಂತಹ ಕ್ರಿಯಾಪದಗಳನ್ನ ನಾವು ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಟು ರೀಡ್ ಈಸ್ ಗುಡ್. ಟು ರೀಡ್, 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 ರೆಡ್, ಈ ಥರ. ಸೊ ರೀಡ್ ಅಂದರೆ ಏನು, ಓದೋದು. ಓಕೆ, ಇಂತಹ ಪದಗಳು ಚೇಂಜ್ ಆಗಲ್ಲ, ಅದಕ್ಕೆ ನಾವು ನಾನ್ ಫೈನೈಟ್ ವರ್ಬ್ಸ್ ಅಂತೀವಿ ಅಲ್ವ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಸ್ವಿಮ್ಮಿಂಗ್ ಈಸ್ ಫನ್. ಸ್ವಿಮ್ಮಿಂಗ್ ಚೇಂಜ್ ಆಗುತ್ತಾ, ಈಜಾಡುವುದು.
ಈಜಾಡುವಂಥದ್ದು ಆ ಒಂದು ಕ್ರಿಯಾಪದ ಚೇಂಜ್ ಆಗಲ್ಲ ಕಾಲಕ್ಕೆ ತಕ್ಕಂತೆ ಅಥವಾ ಸಬ್ಜೆಕ್ಟ್ಗೆ ತಕ್ಕಂತೆ ಚೇಂಜ್ ಆಗಲ್ಲ. ಆದ್ದರಿಂದ ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಹಾಗಾದರೆ ನೀವು ಕೇಳ್ಬೋದು, ಸರ್ ಸ್ವಿಮ್ಮಿಂಗ್ ಹೇಗಾಗುತ್ತೆ ಸರ್? ಸ್ವಿಮ್ಮಿಂಗ್ ಸ್ವ್ಯಾಮ್ ಆಗಲ್ವಾ ಪಾಸ್ಟ್ ಟೆನ್ಸಲ್ಲಿ? ಅದು ಬೇರೆ ರೀತಿಯಾದಂತಹ, ಅದು ಫೈನೈಟ್ ವರ್ಬ್ಸ್ ಆಗುತ್ತೆ. ಬಟ್ ಸ್ವಿಮ್ಮಿಂಗ್ ಆ್ಯಸ್ ಅ ಸ್ಪೋರ್ಟ್, ಸ್ವಿಮ್ಮಿಂಗ್, ಆ ಸ್ವಿಮ್ಮಿಂಗ್ ತನ್ನ ರೂಪವನ್ನು ಚೇಂಜ್ ಮಾಡಲ್ಲ. ಓಕೆ, ಐ ವಾಸ್ ಸ್ವಿಮ್ಮಿಂಗ್ ಎಸ್ಟರ್ಡೇ, ಐ ವಾಸ್ ಇನ್ ದ ಪೂಲ್ ಸ್ವಿಮ್ಮಿಂಗ್ ಎಸ್ಟರ್ಡೇ, ಐ ವಾಸ್ ಇನ್ ದ ಸ್ವಿಮ್ಮಿಂಗ್ ಪೂಲ್ ಟುಡೇ, ಐ ಆಮ್ ಸ್ವಿಮ್ಮಿಂಗ್ ನೌ. ಓಕೆ, ಸೊ ಇಂತಹ ಪದಗಳು ಯಾವುದೇ ರೀತಿಯಲ್ಲೂ ಯಾವುದೇ ಸಮಯದಲ್ಲೂ ತನ್ನ ರೂಪವನ್ನು ಚೇಂಜ್ ಮಾಡಲ್ಲ. ಅಂತಹ ಕ್ರಿಯಾಪದಗಳನ್ನ ನಾವು ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಇದೇ ರೀತಿ ರೆಗ್ಯುಲರ್ ವರ್ಬ್ಸ್ ಮತ್ತು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಬರುತ್ತೆ. ಸೊ ರೆಗ್ಯುಲರ್ ವರ್ಬ್ಸ್ ಅಂದರೆ ಏನು? ರೆಗ್ಯುಲರ್ ವರ್ಬ್ಸ್ ಅಂದರೆ ರೆಗ್ಯುಲರ್ ವರ್ಬ್ಸ್ ಮತ್ತು ಇರ್ರೆಗ್ಯುಲರ್ ವರ್ಬ್ಸ್ ಆರ್ ಟೈಪ್ ಆಫ್ ಫೈನೈಟ್ ವರ್ಬ್ಸ್. ಇದೆರಡು ಏನು? ಟೈಪ್ಸ್ ಆಫ್ ಫೈನೈಟ್ ವರ್ಬ್ಸ್. ರೆಗ್ಯುಲರ್ ವರ್ಬ್ ಅಂದರೆ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ, ತನ್ನ ರೂಪವನ್ನು ಚೇಂಜ್ ಮಾಡುತ್ತೆ. ಯಾವ ರೀತಿ ಚೇಂಜ್ ಮಾಡುತ್ತೆ ಅಂದರೆ ಈ ರೀತಿಯಲ್ಲಿ, ಪಾಸ್ಟ್ ಟೆನ್ಸ್ಗೆ ಇ ಡಿ, ಕಂಟಿನ್ಯೂಸ್ಗೆ ಐ ಎನ್ ಜಿ, ಈ ರೀತಿಯಂತಹ. ವರ್ಕ್ ವರ್ಕ್ಡ್, ಡಾನ್ಸ್ ಡಾನ್ಸ್ಡ್. ಓಕೆ, ಇಂತಹ ಪದಗಳು. ಲರ್ನ್ ಆಗಲ್ಲ, ಲರ್ನ್ಟ್ ಆಗುತ್ತೆ, ಅದು ಇರ್ರೆಗ್ಯುಲರ್ ವರ್ಬ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡಿ. ಪ್ಲೇ ಪ್ಲೇಡ್. ಓಕೆ, ಇಂತಹ ಪದಗಳು. ಸೊ ಪಾಸ್ಟ್ ಟೆನ್ಸಲ್ಲಿ, ಐ ಮೀನ್ ಫ್ಯೂಚರ್ ಟೆನ್ಸಲ್ಲಿ ಏನಾಗಬೇಕು? ಇ ಡಿ ಆ್ಯಡ್ ಆಗಬೇಕು. ಪ್ಲೇ ಪ್ಲೇಡ್. ಓಕೆ, ಡಾನ್ಸ್ ಡಾನ್ಸ್ಡ್. ಇಂತಹ ಕ್ರಿಯಾಪದಗಳನ್ನ ನಾವೇನಂತೀವಿ? ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ವರ್ಕ್ ವರ್ಕ್ಡ್, ಪ್ಲೇ ಪ್ಲೇಡ್, ಡಾನ್ಸ್ ಡಾನ್ಸ್ಡ್. ಸೊ ಲಾಸ್ಟಲ್ಲಿ ಏನು ಸೇರ್ತಾ ಇದೆ? ಇ ಡಿ ಅನ್ನುವಂಥದ್ದು ಸೇರ್ತಾ ಇದೆ. ಇಂತಹ ಕ್ರಿಯಾಪದಗಳನ್ನ ನಾವು ರೆಗ್ಯುಲರ್ ವರ್ಬ್ಸ್ ಅಂತೀವಿ. ಯಾವಾಗ ತನ್ನ ಫ್ಯೂಚರ್ ಟೆನ್ಸಲ್ಲಿ, ಐ ಮೀನ್ ಪಾಸ್ಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸ್ ಅಲ್ಲ ಪಾಸ್ಟ್ ಟೆನ್ಸಲ್ಲಿ ಇ ಡಿ ಫಾರ್ಮ್ ಇರಲ್ಲ. ಫಾರ್ ಎಕ್ಸಾಂಪಲ್ ಈಟ್, ಏಟ್, ಈಟೆಡ್ ಅನ್ನಲ್ಲ, ಏಟ್ ಅಂತೀವಿ. ಲರ್ನ್ ಲರ್ನ್ಟ್ ಅಂತೀವಿ. ಸಿ ಸಾ, ಸೀಡ್ ಅನ್ನಲ್ಲ, ಸಾ ಅಂತೀವಿ. ಓಕೆ, ರೈಟ್ ರೋಟ್, ರೈಟೆಡ್ ಅನ್ನಲ್ಲ. ಸೊ ಇಂತಹ ವರ್ಬ್ಸ್ನ, ಇಂತಹ ಕ್ರಿಯಾಪದಗಳನ್ನ ನಾವೇನಂತ ಕರಿತೀವಿ? ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಾ? ರೆಗ್ಯುಲರ್ ವರ್ಬ್ಸ್ ಅಂದರೆ ಏನು, ಇರ್ರೆಗ್ಯುಲರ್ ವರ್ಬ್ಸ್ ಅಂದರೆ ಏನು? ರೆಗ್ಯುಲರ್ ವರ್ಬ್ಸ್ ಅಂದರೆ ತನ್ನ ರೂಪನ ಬದಲಾಯಿಸುತ್ತೆ. ಯಾವ ರೀತಿ ಬದಲಾಯಿಸುತ್ತೆ ಅಂತಂದರೆ, ಪಾಸ್ಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸ್ ಭೂತಕಾಲದಲ್ಲಿ ತನ್ನ ರೂಪನ ಯಾವ ರೀತಿ ಚೇಂಜ್ ಮಾಡುತ್ತೆ? ಇ ಡಿನ ಸೇರಿಸುವ ಮೂಲಕ ತನ್ನ ರೂಪವನ್ನು ಬದಲಾಯಿಸುತ್ತೆ ರೆಗ್ಯುಲರ್ ವರ್ಬ್ಸ್. ಇರ್ರೆಗ್ಯುಲರ್ ವರ್ಬ್ಸ್ ಕೂಡ ತನ್ನ ರೂಪವನ್ನು ಚೇಂಜ್ ಮಾಡುತ್ತೆ. ಬಟ್ ಯಾವ ರೀತಿ ಚೇಂಜ್ ಮಾಡುತ್ತೆ ಅಂದರೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ಬರೀ ಇ ಡಿ ಮಾತ್ರ ಆ್ಯಡ್ ಆಗಲ್ಲ. ಸೊ ಎಕ್ಸಾಂಪಲ್ಸ್ ಕೊಟ್ಟೆ. ಈಟ್ ಅನ್ನುವಂಥದ್ದು ಈಟೆಡ್ ಆಗಲ್ಲ, ಏಟ್ ಆಗುತ್ತೆ. ಸೊ ಇಂತಹ ಕ್ರಿಯಾಪದಗಳನ್ನ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ದೀಸ್ ಆರ್ ದಿ ಟೈಪ್ಸ್ ಆಫ್ ವರ್ಬ್ಸ್. ಅಂದರೆ ಕ್ರಿಯಾಪದಗಳ ನಾನಾ ರೂಪ, ಡಿಫ್ರೆಂಟ್ ಟೈಪ್ಸ್ ಆಫ್, ರೀತಿ, ಕ್ರಿಯಾಪದಗಳ ರೀತಿಗಳು. ಸೊ ಇಲ್ಲಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ಇದೆ. ಇನ್ನೊಂದು ಕ್ಲಾಸಿಫಿಕೇಶನ್ ಏನಪ್ಪ ಅಂತಂದರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವರ್ಬ್ಸ್. ಸೊ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂದರೆ ಏನು? ನಾನು ಅವಾಗಲಿಂದ ಹೇಳ್ತಾ ಇದ್ದೆ, ಫೈನೈಟ್ ಏನು ಮಾಡುತ್ತೆ? ತನ್ನ ರೂಪನ ಬದಲಾಯಿಸುತ್ತೆ ಅಂತ. ರೆಗ್ಯುಲರ್ ವರ್ಬ್ಸ್ ಮುಂದೆ ಇರ್ರೆಗ್ಯುಲರ್ ವರ್ಬ್ಸ್ ಏನಾಗುತ್ತೆ? ತನ್ನ ರೂಪವನ್ನು ಬದಲಾಯಿಸುತ್ತೆ. ಕರೆಕ್ಟಾ? ಸೊ ಈ ರೂಪಗಳು ಯಾವ ಯಾವ ಟೈಮಲ್ಲಿ ಯಾವ ಯಾವ ರೀತಿಯಾಗಿ ಬದಲಾಗುತ್ತೆ ಅಂತ ನಾವು ಓದ್ಕೋಬೇಕಾಗುತ್ತೆ. ಯಾಕೆ ಸರ್ ಅಂತ ಅಂದರೆ, ಕಾಲಗಳು, ಟೆನ್ಸಸ್ ಓದಬೇಕಾದ್ರೆ ದಿಸ್ ಟೇಬಲ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಈ ಒಂದು ಟೇಬಲ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಟೆನ್ಸಸ್ ವಿಲ್ ಬಿ ವೆರಿ ಈಸಿ. ಸೊ ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಅಂತಂದರೆ, ಇವೆಲ್ಲ ಫೈನೈಟ್ ವರ್ಬ್ಸ್ಗೆ ಎಕ್ಸಾಂಪಲ್. ಅಂದರೆ ತನ್ನ ರೂಪವನ್ನು ಚೇಂಜ್ ಮಾಡ್ಕೋತಾ ಇದೆ ಅಂತ. ಓಕೆ, ಇಲ್ಲಿ ನೋಡಿ, ಗೋ,
ಗೋ ಇದ್ದಿದ್ದು ವೆಂಟ್ ಆಯಿತು. ವೆಂಟ್, ಗಾನ್, ಗೋಯಿಂಗ್, ಗೋಸ್. ಸೊ ಇದರಲ್ಲಿ ನಾವು 5 ರೀತಿಯಾದಂತಹ ರೂಪಗಳನ್ನ ಒಂದು ಕ್ರಿಯಾಪದದಲ್ಲಿ ನೋಡ್ಬೋದು. ಒಂದು ಕ್ರಿಯಾಪದಕ್ಕೆ 5 ರೂಪ ಇರುತ್ತೆ. ಒಂದು ಮೂಲ ರೂಪ, ಗೋ ಅನ್ನುವಂಥದ್ದು ಮೂಲ ರೂಪ ಆಗುತ್ತೆ. ಅದೇ ರೀತಿ ಪಾಸ್ಟ್, ಸಿಂಪಲ್ ಪಾಸ್ಟ್, ವರ್ಬ್ ಟು. ಸಿಂಪಲ್ ಪಾಸ್ಟ್ ಅಂದರೆ ಭೂತಕಾಲದಲ್ಲಿ ಗೋ ಅನ್ನುವಂಥದ್ದು ವೆಂಟ್ ಆಗುತ್ತೆ. ಅದೇ ರೀತಿ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಭೂತಕಾಲದ ಒಂದು ರೂಪ ಏನಂತ ನೋಡೋಣ. ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಏನು, ಪಾಸ್ಟ್ ಅಂದರೆ ಏನು, ಫ್ಯೂಚರ್ ಅಂದರೆ ಏನು, ಪಾಸ್ಟ್ ಪರ್ಫೆಕ್ಟ್ ಅಂದರೆ ಏನು, ಇದನ್ನೆಲ್ಲ ನೋಡೋಣ. ಓಕೆ, ಟೆನ್ಸಸ್ಸಲ್ಲಿ ಬರುತ್ತೆ. ಬಟ್ ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಕ್ರಿಯಾಪದಗಳು ಒಂದೇ ರೂಪದಲ್ಲಿ ಇರಲ್ಲ, ಹಲವಾರು ರೂಪಗಳಲ್ಲಿ ಬರ್ತವೆ ಕ್ರಿಯಾಪದಗಳು. ಸೊ ಈ ಹಲವಾರು ರೂಪದಲ್ಲಿ ಮುಖ್ಯವಾಗಿ ನಮಗೆ ಎಷ್ಟು ರೂಪಗಳು ಕಾಣಿಸ್ತವೆ? 5 ರೂಪಗಳು. ಓಕೆ, 5 ರೂಪಗಳು. ಅದನ್ನು ನಾವು V1, V2, V3, V4 ಆ್ಯಂಡ್ V5 ಅಂತ ಕರಿತೀವಿ. ಓಕೆ, ಏನಿದೆಲ್ಲ ಅಂತ ನೋಡೋಣ. ಸೊ ವರ್ಬ್ ಟು ಅಂದರೆ ಭೂತಕಾಲದ ಸಿಂಪಲ್ ಪಾಸ್ಟ್ ಅಂತ ಅಂತೀವಿ, ಭೂತಕಾಲ. ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3. V3ಅಲ್ಲಿ ಏನಾಗುತ್ತೆ? ಗಾನ್ ಅಂತ ಆಗುತ್ತೆ. ಸೊ ಗೋ ಇದ್ದಿದ್ದು ಗಾನ್, ಪಾಸ್ಟ್ ಪಾರ್ಟಿಸಿಪಲ್. ಇದನ್ನು ನಾವು ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ ಅಥವಾ V3 ಅಂತ ಅಂತೀವಿ. ಇದೇ ರೀತಿ ಕಂಟಿನ್ಯೂಸ್ ಫಾರ್ಮ್ ಅಂದರೆ 4ನೇ ರೂಪ ಕಂಟಿನ್ಯೂಸ್ ಫಾರ್ಮ್. ಈ ಕಂಟಿನ್ಯೂಸ್ ಫಾರ್ಮಲ್ಲಿ ಯೂಶಲಿ ಏನಾಗುತ್ತೆ? ING ಸ್ಟಾರ್ಟ್ ಆಗುತ್ತೆ, ING ಇಂದ ಎಂಡ್ ಆಗುತ್ತೆ. ನೋಡಿ, ಗೋ, ಗೋಯಿಂಗ್, ಈಟ್, ಈಟಿಂಗ್, ರೈಟ್, ರೈಟಿಂಗ್, ಟೇಕ್, ಟೇಕಿಂಗ್, ವರ್ಕ್, ವರ್ಕಿಂಗ್, ಪ್ಲೇ, ಪ್ಲೇಯಿಂಗ್, ಸಿ, ಸೀಯಿಂಗ್, ಡೂ, ಡೂಯಿಂಗ್, ಕಮ್, ಕಮಿಂಗ್, ಗಿವ್, ಗಿವಿಂಗ್, ಮೇಕ್, ಮೇಕಿಂಗ್, ರನ್, ರನ್ನಿಂಗ್, ಸ್ಪೀಕ್, ಸ್ಪೀಕಿಂಗ್, ರೀಡ್, ರೀಡಿಂಗ್. ಸೊ ಈ ING ಫಾರ್ಮ್ ಎಲ್ಲ ಏನಂತ ತೋರಿಸುತ್ತೆ? ಕಂಟಿನ್ಯೂಸ್ ಫಾರ್ಮ್. ಸೊ ಯಾವಾಗೆಲ್ಲ ING ಫಾರ್ಮ್ ಬರುತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ. ಐ ಆಮ್ ಟೀಚಿಂಗ್. ಸೊ ಟೀಚಿಂಗ್ ಅಂದರೆ ಕಂಟಿನ್ಯೂಸ್ ಅದು. ಐ ಆಮ್ ಟಾಕಿಂಗ್. ಸೊ ನಾನು ಮಾತಾಡ್ತಾ ಇದ್ದೀನಿ. ಈ ಕಂಟಿನ್ಯೂಸ್ ಬರುತ್ತಲ್ಲ ಅದನ್ನು ನಾವು ING ಫಾರ್ಮ್ ಅಂತೀವಿ ಅಥವಾ V4, ಫೋರ್ತ್ ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ. ಸೊ ಇದೇ ರೀತಿ ನಾವು 3ನೇ ವ್ಯಕ್ತಿ, ಅವನು ಟೀಚ್ ಮಾಡ್ತಾ ಇದ್ದಾನೆ. ಈ ಟೀಚರ್ಸ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಟೀಚಿಂಗ್ ಬರುತ್ತೆ. ಅವನು ಪಾಠ ಮಾಡ್ತಾನೆ. ಈ ಟೀಚರ್ಸ್. ಅವನು ಹೋಗ್ತಾನೆ. ಈ ಗೋಸ್. ಓಕೆ, ಅವನು ಬರ್ತಾನೆ. ಹಿ ಕಮ್ಸ್. ಓಕೆ, ಸೊ ಈ ರೀತಿ 3ನೇ ವ್ಯಕ್ತಿಯ ರೂಪದಿಂದ ಮಾತಾಡಬೇಕಾದ್ರೆ ಯಾವ ರೂಪ ಬರುತ್ತೆ? V5 ಫಾರ್ಮ್ ಬರುತ್ತೆ. ಇದರಲ್ಲಿ ನೋಟಬಲಿ ಏನಾಗ್ತಾ ಇದೆ? ಲಾಸ್ಟಲ್ಲಿ ಎಸ್ ಅಥವಾ ES ಫಾರ್ಮ್ ಆ್ಯಡ್ ಆಗುತ್ತೆ. ಎಸ್ ಆ್ಯಡ್ ಆಗುತ್ತೆ ಅಥವಾ ES ಫಾರ್ಮ್ ಆ್ಯಡ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಗೋ, ಗೋಸ್. ಈಟ್, ಈಟ್ಸ್. ಅವನು ತಿಂತಾನೆ. ಹಿ ಹೀಟ್ಸ್. ಹಿ ರೈಟ್ಸ್. ಅವನು ಬರೀತಾನೆ. ಹಿ ರೈಟ್ಸ್. ಹಿ ಟೇಕ್ಸ್. ಅವನು ತಗತಾನೆ. ಹಿ ಟೇಕ್ಸ್. ಅವನು ಕೆಲಸ ಮಾಡ್ತಾನೆ. ಹಿ ವರ್ಕ್ಸ್. ಸೊ ಇದೆಲ್ಲ ಲಾಸ್ಟಲ್ಲಿ ಏನಾಗ್ತಿದೆ ನೋಡಿ, ಎಸ್ ಆ್ಯಡ್ ಆಗ್ತಿದೆ ಅಥವಾ ES ಆ್ಯಡ್ ಆಗ್ತಿದೆ. ಎಸ್ ಆ್ಯಡ್ ಆಯಿತು, ES ಆ್ಯಡ್ ಆಯಿತು, ES ಆ್ಯಡ್ ಆಯಿತು, ಇಲ್ಲೂ ಸಹ ES ಆ್ಯಡ್ ಆಯಿತು, ಇಲ್ಲಿ ಎಸ್ ಆ್ಯಡ್ ಆಯಿತು, ಇಲ್ಲೂ ಕೂಡ ಎಸ್ ಆ್ಯಡ್ ಆಯಿತು, ಇಲ್ಲೂ ಕೂಡ ಇಲ್ಲೂ ಕೂಡ ಎಸ್ ಆ್ಯಡ್ ಆಯಿತು, ಇಲ್ಲೂ ಕೂಡ ಎಸ್ ಆ್ಯಡ್ ಆಯಿತು, ಇಲ್ಲೂ ಕೂಡ ಎಸ್ ಆ್ಯಡ್ ಆಯಿತು. ಬಟ್ ಇಲ್ಲಿ ನೋಡಿ, ಗೋ, ಗೋಸ್, ಡೂ, ಡಸ್. ಸೊ ಡೂಗೆ ಏನು ಆ್ಯಡ್ ಆಗುತ್ತೆ? ES ಆ್ಯಡ್ ಆಗುತ್ತೆ. ಡೂ ಇದ್ದಿದ್ದು ಡಸ್ ಆಗುತ್ತೆ, ಗೋ ಇದ್ದಿದ್ದು ಗೋಸ್ ಆಗುತ್ತೆ. ಸೊ ಇದನ್ನು ನಾವು 5th ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ. ಸೊ ಇನ್ನೊಂದು ಬಾರಿ, ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4, ವರ್ಬ್ 5. 5 ರೂಪಗಳಲ್ಲಿ ಬರ್ತವೆ ಕ್ರಿಯಾಪದ. ಸೊ ಯಾವುದೆಲ್ಲ ಕ್ರಿಯಾಪದ ಇರ್ತವೆ? ವರ್ಬ್ 1 ಅಂದರೆ ಮೂಲ ರೂಪ, ಗೋ, ಈಟ್, ಪ್ಲೇ, ಡಾನ್ಸ್, ಟೀಚ್, ಸ್ಪೀಕ್, ಟಾಕ್. ಇದೆಲ್ಲ ಮೂಲ ರೂಪ
ಅಂದರೆ ವರ್ಬ್ 1. ವರ್ಬ್ 2 ಅಂದರೆ ಸಿಂಪಲ್ ಪಾಸ್ಟ್ ಅಂದರೆ ಭೂತಕಾಲದ್ದು. ಗೋ ಇದ್ದಿದ್ದು ಗಾನ್ ಆಯಿತು. ಗೋ ಇದ್ದಿದ್ದು ವೆಂಟ್ ಆಯಿತು. ಸಾರಿ, ಗೋ ಇದ್ದಿದ್ದು ವೆಂಟ್ ಆಯಿತು. ಈಟ್ ಇದ್ದಿದ್ದು ಏಟ್ ಆಯಿತು. ವರ್ಕ್ ಇದ್ದಿದ್ದು ವರ್ಕ್ಡ್ ಆಯಿತು. ಹಾಗೆ ಸಿ ಇದ್ದಿದ್ದು ಸಾ ಆಯಿತು. ಸೊ ಇದೆಲ್ಲ ಏನು? ಇದೆಲ್ಲ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಅಥವಾ ಸಿಂಪಲ್ ಪಾಸ್ಟ್ ಅಂತ ನಾವು ಕರಿಬೋದು. ಇದೇ ರೀತಿ ಮೂರನೇ ಫಾರ್ಮ್ ಆಫ್ ವರ್ಬ್ ಅಂದರೆ ವರ್ಬ್ 3 ಫಾರ್ಮ್ ಏನು? ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಗೋ ಇದ್ದಿದ್ದು ಏನಾಗುತ್ತೆ? ಗೋ ಇದ್ದಿದ್ದು ಗಾನ್ ಆಗುತ್ತೆ. ಆಮೇಲೆ ರೈಟ್ ಇದ್ದಿದ್ದು ರಿಟರ್ನ್ ಆಗುತ್ತೆ. ಆಮೇಲೆ ವರ್ಕ್ ಇದ್ದಿದ್ದು ವರ್ಕ್ಡ್ ಆಗುತ್ತೆ. ಪ್ಲೇ ಇದ್ದಿದ್ದು ಪ್ಲೇಡ್ ಆಗುತ್ತೆ. ಡೂ ಇದ್ದಿದ್ದು ಡನ್ ಆಗುತ್ತೆ. ಈ ರೀತಿ ಲಾಸ್ಟಲ್ಲಿ ಇ ಎನ್ ಅಂತ ಬರ್ತವೆ ನೋಡಿ. ಇಂತಹ ಪದಗಳನ್ನ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂತೀವಿ ಅಥವಾ ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ. ಸೊ ಇದೇ ರೀತಿ ನಾಲ್ಕನೇ ರೀತಿ ಯಾವುದು? ನಾಲ್ಕನೇ ರೂಪ ಯಾವುದು? ING ಫಾರ್ಮ್ ಅಂದರೆ ಕಂಟಿನ್ಯೂಸ್ ಫಾರ್ಮ್. ಸೊ ಕಂಟಿನ್ಯೂಸ್ ಅಂದರೆ ಕಂಟಿನ್ಯೂಟಿ ತೋರಿಸ್ತಾ ಇದೆ. ಅದು ನಮ್ಮ ಫೋರ್ತ್ ಫಾರ್ಮ್ ಆಫ್ ವರ್ಬ್. ಗೋ ಗೋಯಿಂಗ್, ಸಿ ಸೀಯಿಂಗ್, ಟೀಚ್ ಟೀಚಿಂಗ್, ಪ್ಲೇ ಪ್ಲೇಯಿಂಗ್, ಡಾನ್ಸ್ ಡಾನ್ಸಿಂಗ್. ಇದೆಲ್ಲ ING ಫಾರ್ಮ್ಸ್. ವರ್ಬ್ 4 ಫಾರ್ಮ್. ವರ್ಬ್ 5 ಏನಾಗುತ್ತೆ? ಎಸ್ ಅಥವಾ ES ಫಾರ್ಮ್ ಅಂದರೆ ಮೂರನೇ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ನಾವು 5ನೇ ರೂಪನ ಬಳಸ್ತೀವಿ. ಹಿ ಗೋಸ್, ಹಿ ಟೀಚಸ್, ಹಿ ಈಟ್ಸ್, ಹಿ ರೈಟ್ಸ್, ಹಿ ರೀಡ್ಸ್, ಓಕೆ, ಹಿ ಡಸ್. ಈ ರೀತಿಯಾದಂತಹ ವರ್ಬ್ಸ್ನ ನಾವು 5th ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ. ಓಕೆನಾ? ಇನ್ನೊಂದು ಬಾರಿ ರಿಪೀಟ್ ಮಾಡ್ತೀನಿ. ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4, ವರ್ಬ್ 5. ವರ್ಬ್ 1 ಅಂದರೆ ಮೇನ್, ಮೂಲ ರೂಪ. ಗೋ, ಈಟ್, ಪ್ಲೇ, ಈ ರೀತಿ. ಅದಾದಮೇಲೆ ಸಿಂಪಲ್ ಪಾಸ್ಟ್ ವರ್ಬ್ 2. ಗೋ ಇದ್ದಿದ್ದು ವೆಂಟ್ ಆಗುತ್ತೆ. ಪ್ಲೇ ಇದ್ದಿದ್ದು ಪ್ಲೇಡ್ ಆಗುತ್ತೆ. ಸಿ ಇದ್ದಿದ್ದು ಸಾ ಆಗುತ್ತೆ. ಇದೇ ರೀತಿ ಥರ್ಡ್ ಫಾರ್ಮ್ ಆಫ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಪಾಸ್ಟ್ ಪಾರ್ಟಿಸಿಪಲಲ್ಲಿ ಏನಾಗುತ್ತೆ? ಗೋ ಇದ್ದಿದ್ದು ಗಾನ್ ಆಗುತ್ತೆ. ಪ್ಲೇ ಇದ್ದಿದ್ದು ಪ್ಲೇಡ್ ಆಗುತ್ತೆ. ಈಟ್ ಇದ್ದಿದ್ದು ಏಟ್ ಆಗುತ್ತೆ, ಈಟನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಚೇಂಜ್ ಆದರೆ ಅದನ್ನು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ, ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ. ನಾಲ್ಕನೇ ರೂಪ ಯಾವುದು? ING ಫಾರ್ಮ್ ಅಂದರೆ ಕಂಟಿನ್ಯೂಸ್ ಫಾರ್ಮ್. ಗೋ ಇದ್ದಿದ್ದು ಗೋಯಿಂಗ್ ಆಗುತ್ತೆ, ಪ್ಲೇ ಇದ್ದಿದ್ದು ಪ್ಲೇಯಿಂಗ್ ಆಗುತ್ತೆ, ಟೀಚ್ ಇದ್ದಿದ್ದು ಟೀಚಿಂಗ್ ಆಗುತ್ತೆ, ಈ ರೀತಿ. ಓಕೆನಾ? ಅದಾದಮೇಲೆ 5th ಫಾರ್ಮ್ ಆಫ್ ವರ್ಬ್ ಏನಾಗುತ್ತೆ? ಎಸ್ ಅಥವಾ ES ಫಾರ್ಮ್. ಈ 5th ಫಾರ್ಮ್ ಆಫ್ ವರ್ಬ್ನ ನಾವು ಯಾವಾಗ ಬಳಸ್ತೀವಿ? ಯಾವಾಗ ನಾವು ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಆವಾಗ ನಾವು 5th ಫಾರ್ಮ್ ಆಫ್ ವರ್ಬ್ನ ಬಳಸ್ತೀವಿ. ಸೊ ದೀಸ್ ಆರ್ ದಿ 5 ಫಾರ್ಮ್ಸ್ ಆಫ್ ವರ್ಬ್ಸ್. ಟೈಪ್ಸ್ ಆಫ್ ವರ್ಬ್ಸ್ ಬೇರೆ. ಟೈಪ್ಸ್ ಆಫ್ ವರ್ಬ್ಸು ನಾವು ಅವಾಗಲೇ ನೋಡಿದ್ವಿ ಯಾವೆಲ್ಲ ಟೈಪ್ಸ್ ಬರುತ್ತೆ ಅಂತ. ಯಾವುದೆಲ್ಲ ಟೈಪ್ಸ್ ಬರುತ್ತೆ? ಇದು ನಿಮ್ಮ ಟೈಪ್ಸ್ ಆಫ್ ವರ್ಬ್. ಮೇನ್ ವರ್ಬ್, ಆಕ್ಸಿಲರಿ ವರ್ಬ್, ಫೈನೈಟ್ ವರ್ಬ್, ನಾನ್ ಫೈನೈಟ್ ವರ್ಬ್, ಲಿಂಕಿಂಗ್ ವರ್ಬ್, ಟ್ರಾನ್ಸಿಟಿವ್ ವರ್ಬ್, ನಾನ್ ಟ್ರಾನ್ಸಿಟಿವ್ ವರ್ಬ್, ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್. ಇದೆಲ್ಲ ಏನು? ಟೈಪ್ಸ್ ಆಫ್ ವರ್ಬ್ಸ್. ಇದು ಫಾರ್ಮ್ಸ್ ಆಫ್ ವರ್ಬ್ಸ್. ಫಾರ್ಮ್ಸ್ ಆಫ್ ವರ್ಬ್ಸ್ ಅಂದರೆ ಯಾವ ಯಾವ ರೀತಿಯಲ್ಲಿ, ರೂಪದಲ್ಲಿ ಎಕ್ಸಿಸ್ಟ್ ಆಗುತ್ತೆ ಕ್ರಿಯಾಪದಗಳು. ಸೊ ಇಲ್ಲೊಂದು ಟೇಬಲ್ನ ಕೊಟ್ಟಿದ್ದೀನಿ. ರೀಡ್ ಫಸ್ಟ್ ವರ್ಬ್, ಸೆಕೆಂಡ್ ವರ್ಬ್ ರೀಡ್, ಥರ್ಡ್ ವರ್ಬ್ ರೀಡ್, ಫೋರ್ತ್ ವರ್ಬ್ ರೀಡಿಂಗ್, 5th ವರ್ಬ್ ರೀಡ್ಸ್. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಮೂರೂ ಸಹ ಸೇಮ್ ಇರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಟು ರೀಡ್ ಈಸ್ ಗುಡ್. ಥರ್ಡ್ ಫಾರ್ಮ್ ಆಫ್ ಎಲ್ಲ ಮೂರು ರೂಪಗಳು ಸೇಮ್ ಆದಾಗ ಅದನ್ನು ನಾವು ಏನಂತ ಕರಿತೀವಿ? ನಾನ್ ಫೈನೈಟ್ ವರ್ಬ್ಸ್. ಚೇಂಜ್ ಆಗಲ್ಲ. ಓಕೆ, ಸೊ ಇಲ್ಲಿ ಹಲವಾರು ಕ್ರಿಯಾಪದಗಳನ್ನ ಕೊಟ್ಟಿದ್ದೀನಿ. ಸೊ ನಿಮ್ಮ ಒಂದು ರೆಫರೆನ್ಸ್ಗೆ ಈ ಒಂದು PDF ಕೂಡ ಅವೈಲಬಲ್ ಇರುತ್ತೆ. ಓಕೆ, ಯು ಕ್ಯಾನ್ ಡೌನ್ಲೋಡ್ ಇಟ್ ಆ್ಯಂಡ್ ಯು ಕ್ಯಾನ್ ರೀಡ್ ಇಟ್. ಒಂದು ಸರಿ ಕಣ್ಣಾಡಿಸಿ ಯಾವ ರೀತಿ ಚೇಂಜ್ ಆಗ್ತವೆ ಡಿಫ್ರೆಂಟ್ ಕ್ರಿಯಾಪದಗಳು ಅಂತ. ಕೆಲವೊಂದು ನಾನು ಹೇಳ್ಬೇಕಂತಂದರೆ ಬೈ ಈಸ್ ಇಂಪಾರ್ಟೆಂಟ್, ಯಾಕಂದರೆ ಬಾಟ್ ಎರಡು ಕೂಡ ಬಾಟ್ ಆಗುತ್ತೆ. ಓಕೆ, ಅದೇ ರೀತಿ ನೋ ನೋಡಿ. ನೋ, ನ್ಯೂ, ನೋನ್, ನೋಯಿಂಗ್, ನೋಸ್. ಹಿ ನೋಸ್ ದ ಟ್ರೂತ್. ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ.
ಅವಾಗ ನಾನು ಯಾವುದನ್ನು ಯೂಸ್ ಮಾಡ್ತೀನಿ, ಫಿಫ್ತ್ ಫಾರ್ಮ್ ಆಫ್ ವರ್ಬ್ನ. ಹಿ ನೋಸ್ ದ ಟ್ರೂತ್, ಅವನಿಗೆ ಸತ್ಯ ಗೊತ್ತು. ಸೊ ಇಲ್ಲಿ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾಗ ನಾನು ಯಾವುದನ್ನು ಬಳಸಿದೆ, ನೋಸ್ ಅಂತ ಬಳಸಿದೆ. ಓಕೆನಾ. ಸೊ ಈ ರೀತಿಯಾಗಿ ಎಷ್ಟೊಂದು ರೂಪಗಳಲ್ಲಿ ಚೇಂಜ್ ಆಗುತ್ತೆ. ಹಾಗೆ ನೋಡಿ, ಇದು ಲೂಸ್. ಲೂಸ್ ಅಂದರೆ ಕಳ್ಕೊಳ್ಳೋದು. ಲಾಸ್ಟ್ ಪಾಸ್ಟ್ ಟೆನ್ಸ್, ಲಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್. ಅದೇ ರೀತಿ ಲೂಸಿಂಗ್ ಕಂಟಿನ್ಯೂಸ್, ಲೂಸಸ್ ಥರ್ಡ್ ಪರ್ಸನ್ ಫಾರ್ಮ್ ಅಂದರೆ ಫಿಫ್ತ್ ಫಾರ್ಮ್ ಆಫ್ ವರ್ಬ್. ಚೂಸ್, ಚೋಸ್, ಚೋಸನ್, ಚೂಸಿಂಗ್, ಚೂಸಸ್. ಓಕೆ. ಸೊ ಈ ರೀತಿಯಾಗಿ ಚೇಂಜ್ ಆಗ್ತವೆ ನೋಡಿ. ಸಿಟ್ಟು, ಸ್ಯಾಟ್, ಸ್ಯಾಟ್, ಸಿಟ್ಟಿಂಗ್, ಸಿಟ್ಸ್. ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್, ಸ್ಟ್ಯಾಂಡಿಂಗ್, ಸ್ಟ್ಯಾಂಡ್ಸ್. ವೇರ್, ವೋರ್, ವೋರ್ನ್, ವೇರಿಂಗ್, ವೇರ್ಸ್. ಸೊ ಇನ್ನೊಂದು ಸರಿ ನಿಮಗೆ ಬರೆದ್ರೆ, ಇದನ್ನು ಬರೆದ್ರೆ ದಿಸ್ ವಿಲ್ ಬಿ ಮೈ ಫಸ್ಟ್ ಫಾರ್ಮ್ ಆಫ್ ವರ್ಬ್, ಅಂದರೆ ಮೂಲ ರೂಪ. ಮೂಲ ರೂಪ. ಇದು ಸೆಕೆಂಡ್ ಫಾರ್ಮ್ ಆಫ್ ವರ್ಬ್, ಅಂದರೆ ಸಿಂಪಲ್ ಪಾಸ್ಟ್. ಇದು ನನ್ನ ಥರ್ಡ್ ಫಾರ್ಮ್ ಆಫ್ ವರ್ಬ್, ಮೂರನೇ ರೂಪ. ಯಾವುದು? ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್. ನಂತರದಲ್ಲಿ ನಾಲ್ಕನೇ ರೂಪ ಬರ್ತವೆ. ನಾಲ್ಕನೇ ರೂಪ ಐ ಎನ್ ಜಿ ಫಾರ್ಮ್. ಎಲ್ಲದರಲ್ಲೂ ನೋಡಿ ಐ ಎನ್ ಜಿ ಇರುತ್ತೆ. ಐ ಎನ್ ಜಿ, 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 ಐ ಎನ್ ಜಿ. ಸೊ ಎಲ್ಲದರಲ್ಲೂ ಐ ಎನ್ ಜಿಯಿಂದ ಎಂಡ್ ಆಗುತ್ತೆ. ಇದನ್ನು ನಾನು ಕಂಟಿನ್ಯೂಸ್ ಫಾರ್ಮ್ ಅಂತ ಕರಿತೀನಿ. ಯಾವುದನ್ನು? ನಾಲ್ಕನೇ ರೀತಿಯಲ್ಲ, ನಾಲ್ಕನೇ ರೂಪದ ವರ್ಬ್ಸ್ನ ಕಂಟಿನ್ಯೂಸ್ ಫಾರ್ಮ್. ಓಕೆ. ಅದಾದ ಮೇಲೆ ವೇರ್ಸ್. ಇದು ನನ್ನ ಫಿಫ್ತ್ ಫಾರ್ಮ್ ಆಫ್ ವರ್ಬ್. ಫಿಫ್ತ್ ಫಾರ್ಮ್ ಆಫ್ ವರ್ಬ್ನ ಐದನೇ ರೂಪವನ್ನು ನಾನು ಯಾವಾಗ ಬಳಸ್ತೀನಿ ಅಂತಂದರೆ, ಮೂರನೇ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದರೆ, ಮೂರನೇ ವ್ಯಕ್ತಿಯನ್ನು ನಾನು ಅಡ್ರೆಸ್ ಮಾಡಬೇಕಾದ್ರೆ ನಾನು ಏನನ್ನ ಬಳಸ್ತೀನಿ? ಐದನೇ ರೂಪವನ್ನು. ಓಕೆ. ವೇರ್ಸ್. ಹಿ ವೇರ್ಸ್ ಅ ವಾಚ್. ಈಗ ನೋಡಿ, ಐ ಆಮ್ ವೇರಿಂಗ್ ಅ ವಾಚ್. ವೇರಿಂಗ್ ಕಂಟಿನ್ಯೂಸ್, ಕಂಟಿನ್ಯೂ ಮಾಡ್ತಾ ಇದ್ದೀನಲ್ವಾ. ವೇರಿಂಗ್ ಅ ವಾಚ್ ಯಾವ ಫಾರ್ಮ್? ನಾಲ್ಕನೇ ಫಾರ್ಮ್. ಈ ವೋರ್, ನಿನ್ನೆ ನಾನು ವಾಚ್ ಹಾಕ್ಕೊಂಡಿದ್ದೆ. ವೋರ್. ಓಕೆ. ಸೊ ನಾನು ಮೊನ್ನೆ ಯಾವತ್ತೋ ಒಂದಿನ ವಾಚ್ ಹಾಕ್ಕೊಂಡಿದ್ದೆ. ವೋರ್. ಹಿ ವೋರ್ ಅ ವಾಚ್. ಐ ವೋರ್ ಅ ವಾಚ್. ಅದಾದಮೇಲೆ ವೇರ್ ಅನ್ನುವಂಥದ್ದು ಹಾಕೊಳ್ಳೋದು. ಓಕೆ. ಅದು ನನ್ನ ಮೂಲ ರೂಪ. ಹಿ ವೇರ್ಸ್ ಅ ವಾಚ್. ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ನಾನು ಯಾವತ್ತೂ ಯಾವುದನ್ನು ಯೂಸ್ ಮಾಡ್ತೀನಿ? ಫಿಫ್ತ್ ಫಾರ್ಮ್ ಆಫ್ ವರ್ಬ್, ಅಂದರೆ ಇದು ವೇರ್ಸ್. ಓಕೆನಾ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವರ್ಬ್ಸ್ನ ನಾವು ಬಳಸ್ತೀವಿ. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು, ಇನ್ನೊಂದು ಟೇಬಲ್ ಸಹ ಕೊಟ್ಟಿದ್ದೀನಿ ಈಸಿಯಾಗಿ ರಿವೈಸ್ ಆಗಬೇಕು ಅಂತ. ದೇರ್ ವಿಲ್ ಬಿ 5 ಫಾರ್ಮ್ಸ್ ಆಫ್ ವರ್ಬ್. ವರ್ಬ್ 1 ನಿಮ್ಮೆಲ್ಲರಿಗೂ ಗೊತ್ತು, ಮೂಲ ರೂಪ, ಬೇಸ್ ಫಾರ್ಮ್. ಓಕೆ. ವರ್ಬ್ 1 ಈಸ್ ಯುವರ್ ಬೇಸ್ ಫಾರ್ಮ್. ಅದಾದಮೇಲೆ ವರ್ಬ್ 2 ಸಿಂಪಲ್ ಪಾಸ್ಟ್. ಆಮೇಲೆ ಪರ್ಫೆಕ್ಟ್ ಟೆನ್ಸಸ್ ಮತ್ತು ಪ್ಯಾಸಿವ್ ವಾಯ್ಸ್ಗೆ ಯಾವುದನ್ನು ಯೂಸ್ ಮಾಡ್ತೀವಿ? ವರ್ಬ್ 3ನ ಯೂಸ್ ಮಾಡ್ತೀವಿ. ಓಕೆ. ಈ ವೋರ್, ಹಿ ಟೀಚನ್, he taught, he fallen. Okay. Driven, chosen, he is the chosen one ಅಂತ ಕರಿತೀವಲ್ಲ. he was caught with, he was paid. ಸೊ ಈ ರೀತಿಯಾಗಿ ನಾವು ಪ್ಯಾಸಿವ್ ವಾಯ್ಸಲ್ಲಿ ಮತ್ತು ಪರ್ಫೆಕ್ಟ್ ಟೆನ್ಸಸ್ಸಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ವರ್ಬ್ 3ನ ಯೂಸ್ ಮಾಡ್ತೀವಿ. ಓಕೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ಪರ್ಫೆಕ್ಟ್ ಟೆನ್ಸಲ್ಲಿ, ಸರ್ ಪರ್ಫೆಕ್ಟ್ ಟೆನ್ಸ್ ಎಲ್ಲೆಲ್ಲಿ ಬರುತ್ತೆ ಸರ್? ಎಲ್ಲ ಕಾಲಘಟ್ಟದಲ್ಲೂ ಪರ್ಫೆಕ್ಟ್ ಟೆನ್ಸ್ ಬರ್ತದೆ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಸೊ ಇಂತಹ ಒಂದು ಟೆನ್ಸಸ್ಸಲ್ಲಿ ಯಾವುದನ್ನು ಬಳಸ್ತೀವಿ? ವರ್ಬ್ 3 ಫಾರ್ಮ್.
ಸೊ ದಿಸ್ ವಿಲ್ ಬಿ ವೆರಿ 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 ಇಂಪಾರ್ಟೆಂಟ್. ಓಕೆ, ಇದನ್ನು ಚೆನ್ನಾಗಿ ಓದ್ಕೋಬೇಕು ನೀವು. ಅದಾದಮೇಲೆ ಕಂಟಿನ್ಯೂಸ್ ಫಾರ್ಮ್ಸ್ಗೆ, ಕಂಟಿನ್ಯೂಸ್ ಟೆನ್ಸಸ್ಗೆ ಎಕ್ಸಾಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಇಂಥದಕ್ಕೆಲ್ಲ ನಾವು ಯಾವುದನ್ನು ಬಳಸ್ತೀವಿ? ವರ್ಬ್ 4. ವರ್ಬ್ 4 ತುಂಬ ಸರಳವಾಗಿ ನಿಮ್ಗೆ ಗೊತ್ತಾಗುತ್ತೆ. ಏನಪ್ಪ ಅಂತಂದರೆ ING ಫಾರ್ಮ್. ಗೋ ಇದ್ದರೆ ಗೋಯಿಂಗ್, ಹೀಟ್ ಇದ್ದರೆ ಈಟಿಂಗ್, ಸಿಂಗ್ ಇದ್ದರೆ ಸಿಂಗಿಂಗ್, ಡಾನ್ಸ್ ಇದ್ದರೆ ಡಾನ್ಸಿಂಗ್. ವರ್ಬ್ 4 ತುಂಬ ಈಸಿ. ವರ್ಬ್ 5, ವರ್ಬ್ 5ನ ನಾವು ಎಲ್ಲಿ ಬಳಸ್ತೀವಿ? ಸಿಂಪಲ್ ಪ್ರೆಸೆಂಟಲ್ಲಿ. ಸಿಂಪಲ್ ಪ್ರೆಸೆಂಟ್ ಜೊತೆಗೆ ಮೂರನೇ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ, ಅವಾಗಿಂದ ಹೇಳ್ತಾ ಇದ್ದೀನಿ, ಹಿ ವೇರ್ಸ್ ಅ ವಾಚ್, ಅವನು ವಾಚ್ನ ಹಾಕೋತಾನೆ, ಸಿಂಪಲ್ ಪ್ರೆಸೆಂಟ್. ಸೊ ಸಿಂಪಲ್ ಪ್ರೆಸೆಂಟಲ್ಲಿದ್ದು ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ನಾವು ಯಾವ ಫಾರ್ಮ್ನ ಬಳಸ್ತೀವಿ? ವರ್ಬ್ 5 ಅಂದರೆ 5ನೇ ರೂಪವನ್ನು ನಾವು ಬಳಸ್ತೀವಿ. ಓಕೆ, ವೆರಿ ಸಿಂಪಲ್. ಸೊ ಇಲ್ಲಿಗೆ ನಮ್ಮ ವರ್ಬ್ಸ್ ಮುಗಿಯುತ್ತೆ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು? ಟೈಪ್ಸ್ ಆಫ್ ವರ್ಬು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಜಾಸ್ತಿ ಏನು ಇದರಿಂದ ಕ್ವೆಶನ್ ಕೇಳೋದು ಕಡಿಮೆ. ಬಟ್ ಇದನ್ನು ಮತ್ತು ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ತುಂಬ ಈಸಿ ಆಗುತ್ತೆ. ಕನ್ವರ್ಷನ್ ಬಿಟ್ವೀನ್ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ತುಂಬ ಈಸಿ ಆಗುತ್ತೆ. ಅದಾದ ನಂತರ ಟೆನ್ಸಸ್ ತುಂಬ 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 ಇಂಪಾರ್ಟೆಂಟ್ ಟಾಪಿಕ್. HYT ಅಂತಲೇ ಹೇಳ್ಬೋದು, ಐ ಈಲ್ಡಿಂಗ್ ಟಾಪಿಕ್. ಓಕೆ, ಈ ಮೂರಕ್ಕೂ ಹೆಲ್ಪ್ ಮಾಡೋದು ಯಾವುದು? ಇದೇ ವರ್ಬ್ಸ್, ಇದೇ ಕ್ರಿಯಾಪದಗಳು. ಸೊ ಕ್ರಿಯಾಪದ ನಿಮಗೆ ತಳಪಾಯ ಇದ್ದಂಗೆ. ಓಕೆ, ಇದೇ ನಿಮ್ಮ ಅಡಿಪಾಯ. ದಿಸ್ ಈಸ್ ಯುವರ್ ಫೌಂಡೇಶನ್. ಇದರ ಮೇಲೆ ನಿಲ್ಲುವಂಥದ್ದು ನಮ್ಮ ಕಾಲಗಳು ಅಥವಾ ಟೆನ್ಸಸ್. ಸೊ ಟೆನ್ಸಸ್ ಅಂದರೆ ಏನು? ಕಾಲಘಟ್ಟಗಳು. ಸೊ ನಿಮ್ಗೆಲ್ಲರಿಗೂ ಗೊತ್ತು ಎಷ್ಟು ಕಾಲ ಇರ್ತವೆ? 3 ಕಾಲ ಇರ್ತವೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ಇವಾಗ ನಡೀತಾ ಇರೋವಂಥದ್ದು. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ, ಆಗೋಗಿರುವಂಥದ್ದು, ನಡೆದೋಗಿರುವಂಥದ್ದು. ಇದನ್ನು ನಾವು ಭೂತಕಾಲ ಅಂತೀವಿ. ಅದೇ ರೀತಿ ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ, ಭವಿಷ್ಯದಲ್ಲಿ ನಡೆಯುವಂಥದ್ದು. ಇದಕ್ಕೆ ನಾವು ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ಓಕೆ, 3 ರೀತಿಯಾದಂತಹ ಏನಿರ್ತವೆ? ಕಾಲಗಳಿರ್ತವೆ. ಒಂದು ವರ್ತಮಾನ ಕಾಲ, ಅದನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಂತೀವಿ ಇಂಗ್ಲೀಷಲ್ಲಿ. ಭೂತಕಾಲ, ಇದನ್ನು ನಾವು ಪಾಸ್ಟ್ ಟೆನ್ಸ್ ಅಂತೀವಿ ಇಂಗ್ಲೀಷ್ನಲ್ಲಿ. ಇನ್ನೊಂದು ಭವಿಷ್ಯತ್ ಕಾಲ ಅಂದರೆ ಫ್ಯೂಚರ್ ಟೆನ್ಸ್, ಭವಿಷ್ಯದಲ್ಲಿ ನಡೆಯುವಂಥದ್ದು ಅಂತ ಅರ್ಥ. ಓಕೆ, ಸೊ ಈ 3 ಮೇನ್ ಫಾರ್ಮ್, ಮೇನ್ ರೀತಿ ಯಾವುದಕ್ಕೆ? ಕಾಲಗಳಲ್ಲಿ. ಸೊ ಇವಾಗ ನಾವು ಒಂದೊಂದು ಟೆನ್ಸ್ನ, ಒಂದೊಂದು ಕಾಲನ ಡೈಸೆಕ್ಟ್ ಮಾಡಿ ಒಂದೊಂದು ಕಾಲದಲ್ಲಿ ಇನ್ನು ಸಬ್ ಟೈಪ್ಸ್ ಎಷ್ಟಿದ್ದಾವೆ ಅಂತ ನೋಡೋಣ. ಓಕೆ, ಸೊ ಇವಾಗ ಬೇಸಿಕ್ಕಾಗಿ ನಿಮ್ಗೇನು ಗೊತ್ತಾಯಿತು? ಬೇಸಿಕ್ಕಾಗಿ ನಿಮಗೆ 3 ಟೆನ್ಸಸ್ ಇರುತ್ತೆ ಅಂತ ಗೊತ್ತಾಯಿತು ಅಲ್ವಾ? ಟೆನ್ಸಸ್ಸಲ್ಲಿ 3 ರೀತಿ, 3 ವಿಧ. ಒಂದು ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಪಾಸ್ಟ್ ಟೆನ್ಸ್, ಇನ್ನೊಂದು ಫ್ಯೂಚರ್ ಟೆನ್ಸ್. ಸೊ ಈ ಒಂದು 3 ಮುಖ್ಯವಾದ ಕಾಲಗಳಲ್ಲಿ ಸಬ್ ಟೈಪ್ಸ್ ಅಂತ 4 ಬರ್ತವೆ. ಪ್ರತಿ 3ಕ್ಕೂ 4 ಬರ್ತವೆ. ಯಾವುದು ಅಂತ ನೋಡೋಣ. ಓಕೆ, ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಸಿಂಪಲ್ ಟೈಪ್, ಪ್ರೆಸೆಂಟ್ ಸಿಂಪಲ್ ಫಾರ್ಮ್. ಅದಾದ ನಂತರ ಪ್ರೆಸೆಂಟ್ ಪರ್ಫೆಕ್ಟ್, ಅದಾದಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್, ಅದಾದಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಈ ರೀತಿ 4 ಸಬ್ ಟಾಪಿಕ್ಸ್ ಬರ್ತವೆ ಪ್ರತಿಯೊಂದರಲ್ಲೂ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಫ್ಯೂಚರ್, ಫ್ಯೂಚರಲ್ಲಿ ಕೂಡ 4 ಬರ್ತವೆ. ಸೊ ಫ್ಯೂಚರಲ್ಲಿ ಕೂಡ 4 ಬರ್ತವೆ. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ 4 ವಿಧಗಳನ್ನ ಹೇಗೆ ಓದೋದು, ಯಾವ ರೀತಿ ಡೈಸೆಕ್ಟ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ನ ನೋಡೋಣ. ಪ್ರೆಸೆಂಟ್ ಟೆನ್ಸಲ್ಲಿ ಆಲ್ರೆಡಿ ಹೇಳಿದಾಗೆ 4 ಸಬ್ ಟೈಪ್ಸ್ ಇರ್ತವೆ.
ಒಂದು ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ 4 ವಿಧಗಳು. ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್. ಸೊ ಸಿಂಪಲ್ ಪ್ರೆಸೆಂಟ್ನ ನಾವು ಪ್ರೆಸೆಂಟ್ ಇಂಡೆಫಿನೆಟ್ ಅಂತ ಕೂಡ ಕರಿತೀವಿ. ಸೊ ಸಿಂಪಲ್ ಅಂದರೆ ಇಂಡೆಫಿನೆಟ್ ಅಂತ ಕೂಡ ಅರ್ಥ. ಓಕೆ, ಯಾವ ರೀತಿ ಎಲ್ಲಿ ನಾವು ಇದನ್ನು ಬಳಸ್ತೀವಿ ಅಂದರೆ ಡೈಲಿ ಹ್ಯಾಬಿಟ್ಸ್ಗೆ. ಐ ಈಟ್ ಡೈಲಿ, ಐ ಗೋ ಟು ಕಾಲೇಜ್ ಡೈಲಿ, ಐ ಟೀಚ್ ಡೈಲಿ. ಓಕೆ, ಇಲ್ಲಿ ಯಾವ ರೀತಿಯಾದಂತಹ ವರ್ಬ್ ಬರ್ತಿದೆ ನೋಡಿ. ಗೋ, ಡ್ರಿಂಕ್, ಸ್ಪೀಕ್ಸ್, ಪ್ಲೇ. ಓಕೆ, ಥರ್ಡ್ ಫಾರ್ಮ್ ನೋಡೋಣ. ಗೋ, ಡ್ರಿಂಕ್, ಪ್ಲೇ, ಲೈಕ್. ಸೊ ಇದೆಲ್ಲ ಯಾವ ರೂಪ? ವರ್ಬ್ಸಲ್ಲಿ ಯಾವ ರೂಪ ಹೇಳಿ? ಇದೆಲ್ಲ ಮೂಲ ರೂಪ ಅಲ್ವಾ? ಸೊ ಮೂಲ ರೂಪ ಅಂದರೆ ವರ್ಬ್ 1ನ ಯೂಸ್ ಮಾಡ್ತೀವಿ. ಯಾವುದಕ್ಕೆ? ಪ್ರೆಸೆಂಟ್ ಸಿಂಪಲ್ಗೆ. ಯಾವುದನ್ನು ಬಳಸ್ತೀವಿ? ವರ್ಬ್ 1. ಅಂದರೆ ನಡೀತಾ ಇರುವಂಥದ್ದು, ಡೈಲಿ ನಡೆಯುವಂಥದ್ದು. ಓಕೆ, ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಆವಾಗಲೇ ವರ್ಬ್ 5 ಬಗ್ಗೆ ಮಾತಾಡ್ತಾ ಇದ್ದೆ. 5ನೇ ರೂಪದ ಕ್ರಿಯಾಪದನ ನಾನು ಮಾತಾಡ್ತಾ ಇದ್ದೆ ಅಲ್ವಾ? ಸೊ ಅವಾಗ ಹೇಳಿದೆ ಸಿಂಪಲ್ ಪ್ರೆಸೆಂಟ್ ಇದ್ದು 3ನೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಯಾವ ವರ್ಬ್ ಬರುತ್ತೆ? 5ನೇ ರೂಪ ಬರುತ್ತಲ್ವಾ? 5th ಫಾರ್ಮ್ ಆಫ್ ವರ್ಬ್. ಸೊ 5th ಫಾರ್ಮ್ ಆಫ್ ವರ್ಬು, ಫಸ್ಟ್ ಫಾರ್ಮ್ ಆಫ್ ವರ್ಬು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ತುಂಬ ಟೆಕ್ನಿಕಲ್ ಆಯಿತು. ಬಟ್ ನಿಮಗೆ ಒಂದು ಗೊತ್ತಿರಬೇಕಾಗಿರೋದು ಏನಪ್ಪ ಅಂದರೆ ಈ ಎಸ್ ಅಥವಾ ಇ ಎಸ್ ಫಾರ್ಮು. ಎಸ್ ಅಥವಾ ಇ ಎಸ್ ಫಾರ್ಮು ಇದು ನನ್ನ ವರ್ಬ್ 5. ಸೊ ಈ ವರ್ಬ್ 5ನ ನಾನು ಯಾವಾಗ ಬಳಸ್ತೀನಿ? ಸಿಂಪಲ್ ಪ್ರೆಸೆಂಟಲ್ಲಿ 3ನೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ನಾನು ಎಸ್ ಅಥವಾ ಇ ಎಸ್ ಫಾರ್ಮ್ನ ಬಳಸ್ತೀನಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಹಿ ಗೋಸ್, ಯಾವ ಫಾರ್ಮ್ ಇದೆ ನೋಡಿ? ಇ ಎಸ್ ಫಾರ್ಮು. ಸನ್ ರೈಸಸ್, ಎಸ್ ಫಾರ್ಮು. ಸ್ಪೀಕ್ಸ್, ಇಲ್ಲಿ ನೋಡಿ ಶಿ ಸ್ಪೀಕ್ಸ್ 3 ಲ್ಯಾಂಗ್ವೇಜಸ್. ಸೊ ಹಾಗಾಗಿ ಏನು ಬಂತಿಲ್ಲಿ? ಎಸ್ ಫಾರ್ಮ್ ಬಂತು. ಕರೆಕ್ಟ್ ಅಲ್ವಾ? ಎಸ್ ಫಾರ್ಮ್ ಬಂತು. ಶಿ ಅಂದರೆ ಯಾವ ವ್ಯಕ್ತಿಯಪ್ಪ? 3ನೇ ವ್ಯಕ್ತಿ ಅಲ್ವಾ? ಶಿ ಅಥವಾ ಇ ಅಥವಾ ದೇ, ಇದೆಲ್ಲ ಥರ್ಡ್ ಪರ್ಸನ್ ಅಂತೀವಿ. ಅಂದರೆ 3ನೇ ವ್ಯಕ್ತಿನ ನಾವು ಅಡ್ರೆಸ್ ಮಾಡ್ತಾ ಇರೋದು ಅಂತ. ಸೊ ಇವಾಗ ನೋಡಿ, ಡ್ಯಾಶ್ 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 ಕ್ರಿಕೆಟ್. ಶಿ ಪ್ಲೇ ಕ್ರಿಕೆಟಾ ಪ್ಲೇಸ್ ಕ್ರಿಕೆಟಾ? ಶಿ ಪ್ಲೇಸ್ ಕ್ರಿಕೆಟ್. ಯಾಕೆ? ಬಿಕಾಸ್ ಶಿ ಅನ್ನುವಂಥದ್ದು ಥರ್ಡ್ ಪರ್ಸನ್. ಸೊ ಥರ್ಡ್ ಪರ್ಸನ್ನ ನಾವು ರೆಫರ್ ಮಾಡಬೇಕಾದ್ರೆ ಸಿಂಪಲ್ ಪ್ರೆಸೆಂಟಲ್ಲಿ ನಾವು 3ನೇ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ 3ನೇ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಿದ್ದಾಗ ಯಾವಾಗಲೂ ಸಮೇತ ಎಸ್ ಅಥವಾ ಇ ಎಸ್ ಫಾರ್ಮ್ನ ಆ್ಯಡ್ ಮಾಡಬೇಕು. ಹಿ ಪ್ಲೇಸ್ ಕ್ರಿಕೆಟ್. ಓಕೆ, ಇದು ನಿಮ್ಮ 3ನೇ ವ್ಯಕ್ತಿ. ಸೊ ಇದು ಸದ್ಯಕ್ಕೆ ದೇ ಆನ್ಸರ್ ಮಾಡೋದು ಬೇಡ, ಯಾಕಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಡುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ನೀವು. ಹಿ 3ನೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ. ಐ ಅಂದರೆ ನಾನು, ಫಸ್ಟ್ ಪರ್ಸನ್. ಯು ಅಂದರೆ ನೀವು, ನೀನು ಅಥವಾ ನೀವು, ಸೆಕೆಂಡ್ ಪರ್ಸನ್. ಥರ್ಡ್ ಪರ್ಸನ್ ಅಂದರೆ ಹಿ, ಶಿ, ಅವನು, ಅವಳು, ಅದು. ಇದೆಲ್ಲ ಯಾವ ಪರ್ಸನ್? ಥರ್ಡ್ ಪರ್ಸನ್ ಫಾರ್ಮ್. ಸೊ ಯಾವಾಗೆಲ್ಲ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ 3ನೇ ವ್ಯಕ್ತಿ ಬಗ್ಗೆ ಮಾತಾಡ್ತೀನಿ, ಅಲ್ಲೆಲ್ಲ ನನಗೆ ಎಸ್ ಫಾರ್ಮಲ್ಲಿ ಬರುತ್ತೆ. ಹಿ ಗೋಸ್ ಟು ಕಾಲೇಜ್ ಎವ್ರಿ ಡೇ. ಹಿ ಗೋಸ್ ಟು ಕಾಲೇಜ್ ಎವ್ರಿ ಡೇ. ಇಲ್ಲಿ ನೋಡಿ, ಇ ಎಸ್ ಫಾರ್ಮ್ ಆ್ಯಡ್ ಆಯಿತು. ಗೋ ಬದಲು ಗೋಸ್ ಬಂತು. ಓಕೆ, ಸೊ ನಿಮ್ಮ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕಂತಂದರೆ, ಒಂದು ಸೆಂಟೆನ್ಸ್ನಲ್ಲಿ ವರ್ಬ್ 1 ಅಂದರೆ ಮೂಲ ರೂಪ ಇರಬೇಕು.
ಇಲ್ಲ ಅಂದರೆ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಎಸ್ ಅಥವಾ ಇ ಎಸ್ ಫಾರ್ಮಲ್ಲಿ ಇರಬೇಕು. ಸೊ ಇಟ್ ಶುಡ್ ಈದರ್ ಕಂಟೇನ್ ವರ್ಬ್ 1 ಆರ್ ಕಂಟೇನ್ ವರ್ಬ್ 5. 5ನೇ ರೂಪನ ಇಟ್ಟಿರಬೇಕು ಸೆಂಟೆನ್ಸಲ್ಲಿ. ಐ ಗೋ ಟು ಕಾಲೇಜ್ ಎವ್ರಿ ಡೇ, ಹಿ ಗೋಸ್ ಟು ಕಾಲೇಜ್ ಎವ್ರಿ ಡೇ, ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್, ದ ಸನ್ ರೈಸಸ್ ಇನ್ ದ ಈಸ್ಟ್, ಶಿ ಸ್ಪೀಕ್ಸ್ 3 languages, they play football on weekends, cats like milk. ಓಕೆ, ಸೊ ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ಬೇಸಿಕಲಿ ಡೈಲಿ ನಡೆಯುವಂಥದ್ದು, ಡೈಲಿ ರೂಟೀನ್, ಡೈಲಿ ಹ್ಯಾಬಿಟ್ ಅಥವಾ ಜನರಲ್ ಫ್ಯಾಕ್ಟ್. ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ಇದನ್ನೆಲ್ಲ ನಾವು ಪ್ರೆಸೆಂಟ್ ಸಿಂಪಲ್ ಫಾರ್ಮ್ ಅಂತೀವಿ ಅಥವಾ ಪ್ರೆಸೆಂಟ್ ಇನ್ಡೆಫಿನೆಟ್ ಫಾರ್ಮ್ ಅಂತ ಕರಿತೀವಿ. ಸೊ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಮೊದಲನೇ ಟೈಪ್. ಯಾವುದು? ಪ್ರೆಸೆಂಟ್ ಸಿಂಪಲ್, ಸಿಂಪಲ್ ಪ್ರೆಸೆಂಟ್. ಎರಡನೇದಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಬರುತ್ತೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಇವಾಗ ನಡೀತಾ ಇರುವಂಥದ್ದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಬಳಸ್ತೀವಿ. ಇವಾಗ ಏನು ನಡೀತಿದೆ? ಐ ಆಮ್ ಟೇಕಿಂಗ್ ದ ಕ್ಲಾಸ್, ಶಿ ಈಸ್ ಟೇಕಿಂಗ್ ದ ಕ್ಲಾಸ್. ಸೊ ಇಲ್ಲಿ ನೋಡಿ, ಐ, ಶಿ ಅಥವಾ ಹಿ ಅಥವಾ ದೇ. ನಾನು ಕ್ಲಾಸ್ನ ತಗೋತಾ ಇದ್ದೀನಿ. ಸೊ ಇಲ್ಲೇನು ಬಂತು? ಆಮ್. ಸೊ ಮೊದಲನೇ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ, ಅಂದರೆ ನನ್ನ ಬಗ್ಗೆ ಮಾತಾಡಬೇಕಾದ್ರೆ, ಐ ಆಮ್ ಪ್ಲೇಯಿಂಗ್, ಐ ಆಮ್ ಟೀಚಿಂಗ್, ಐ ಆಮ್ ಡಾನ್ಸಿಂಗ್, ಐ ಆಮ್ ಸಿಂಗಿಂಗ್. ಓಕೆ, ಆಮ್ ಬಂತು. ಜೊತೆಗೆ ಯಾವ ವರ್ಬ್ನ ಬಳಸ್ತಾ ಇದ್ದೀನಿ? ಟೀಚ್ ಜೊತೆಗೆ ING. ಸೊ ಕಂಟಿನ್ಯೂಸ್ ಫಾರ್ಮ್, ಕಂಟಿನ್ಯೂಸ್ ಫಾರ್ಮ್. ಯಾವ ವರ್ಬ್? ವರ್ಬ್ 4, ಕಂಟಿನ್ಯೂಸ್ ಫಾರ್ಮ್. 4ನೇ ರೂಪ. ಶಿ ಅಥವಾ ಇ ಈಸ್ ಪ್ಲೇಯಿಂಗ್, ಪ್ಲೇಯಿಂಗ್. ದೇ ಆರ್ ಡಾನ್ಸಿಂಗ್. ಸೊ ಏನೆಲ್ಲ ಬರ್ತದೆ ನೋಡಿ. ಸೊ ಒಂದು ಸೆಂಟೆನ್ಸ್ನ ಸಬ್ಜೆಕ್ಟ್ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರುತ್ತಲ್ವ? ಇವಾಗ ಏನಿದ್ರು ಸಬ್ಜೆಕ್ಟು, ಇಲ್ಲಿ ಸಬ್ಜೆಕ್ಟ್ ಯಾರ ಬಗ್ಗೆ ಮಾತಾಡ್ತಿದೆ? ನನ್ನ ಬಗ್ಗೆ ಮಾತಾಡ್ತಿದೆ. ಸೊ ಸಬ್ಜೆಕ್ಟ್ ಏನಾಯಿತು? ಸಬ್ಜೆಕ್ಟ್ ಇಲ್ಲಿ ನಾನಾದೆ. ಐ ಅನ್ನುವಂಥದ್ದು ಸಬ್ಜೆಕ್ಟ್. ಇದರಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ? ಇದರಲ್ಲಿ ಶಿ ಅಥವಾ ಹಿ, ಅವಳು ಅಥವಾ ಅವನು, ಇದು ನನ್ನ ಸಬ್ಜೆಕ್ಟ್. ಈ ಒಂದು ಸೆಂಟೆನ್ಸ್ನಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ? ಅವರ ಬಗ್ಗೆ. ಅವರು ಆಟ ಆಡುತ್ತಿದ್ದಾರೆ. ಕರೆಕ್ಟಾ? ಸೊ ದೇ ಅನ್ನುವಂಥದ್ದು ಯಾರ ಬಗ್ಗೆ ಮಾತಾಡ್ತಿದೆ ಸೆಂಟೆನ್ಸ್, ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಮೈ ಸಬ್ಜೆಕ್ಟ್. ಸೊ ಇದೆಲ್ಲ ಏನಾಯಿತು? ನನ್ನ ಸಬ್ಜೆಕ್ಟ್ ಆಯಿತು. ಸಬ್ಜೆಕ್ಟ್ನ ಜೊತೆಗೆ ಯಾವುದನ್ನು ಬಳಸ್ತಾ ಇದ್ದೀನಿ? ಆ್ಯಮ್ನ ಬಳಸ್ತಾ ಇದ್ದೀನಿ, ಈಸ್ನ ಬಳಸ್ತಾ ಇದ್ದೀನಿ, ಆರ್ನ ಬಳಸ್ತಾ ಇದ್ದೀನಿ. ಸೊ ಏನೆಲ್ಲ ಬರುತ್ತೆ? ಆ್ಯಮ್ ಬರುತ್ತೆ ಅಥವಾ ಈಸ್ ಬರುತ್ತೆ, ಆ್ಯಮ್ ಬರುತ್ತೆ ಅಥವಾ ಈಸ್ ಬರುತ್ತೆ ಅಥವಾ ಆರ್ ಬರುತ್ತೆ. ಯಾವಾಗ ಆ್ಯಮ್ ಬರುತ್ತೆ, ಯಾವಾಗ ಈಸ್ ಬರುತ್ತೆ, ಯಾವಾಗ ಆರ್ ಬರುತ್ತೆ ಗೊತ್ತಿರಬೇಕು ನಿಮಗೆ. ಹೇಳ್ಕೊಟ್ಟಿದ್ದೀನಲ್ವಾ? ನನ್ನ ಬಗ್ಗೆ ಮಾತಾಡಬೇಕಾದ್ರೆ, ಫಸ್ಟ್ ಪರ್ಸನ್ ಬಗ್ಗೆ ಮಾತಾಡಬೇಕಾದ್ರೆ ಆ್ಯಮ್ ಬಂತು. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಆ್ಯಮ್. ಇನ್ನೊಬ್ಬರು ಬಗ್ಗೆ ಮಾತಾಡಬೇಕಾದ್ರೆ, ಅವಳು ಅವನು ಅಂತ ಮಾತಾಡಬೇಕಾದ್ರೆ ಈಸ್ ಬಂತು. ಅವರು ಅಂತ ಮಾತಾಡಿದಾಗ ಆರ್ ಬಂತು. ಯಾಕೆ ಆರ್ ಸರ್? ಯಾಕಂದರೆ ಇದು ಪ್ಲೂರಲ್ ಫಾರ್ಮಲ್ಲಿದೆ. ಇದು ಪ್ಲೂರಲ್ ಫಾರ್ಮ್, ಬಹುವಚನ.
ಹಾಗಾಗಿ ಇದು ಕೂಡ ಬಹುವಚನದಲ್ಲಿರಬೇಕು. ಓಕೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಇನ್ನೊಂದು ಸರಿ ಬರುತ್ತೆ, ಅಲ್ಲೂ ಸಹ ನಾನು ಕ್ಲೀನಾಗಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನನ್ನ ಸ್ಟ್ರಕ್ಚರ್ ಹೆಂಗಿರಬೇಕು, ಸಬ್ಜೆಕ್ಟ್ ಇರುತ್ತೆ, ಜೊತೆಗೆ ಆ್ಯಮ್ ಬರುತ್ತೆ ಅಥವಾ ಈಸ್ ಬರುತ್ತೆ ಅಥವಾ ಆರ್ ಬರುತ್ತೆ. ಅದಾದ ನಂತರದಲ್ಲಿ ವರ್ಬ್ 4 ಬರುತ್ತೆ. ವರ್ಬ್ 4 ಅಂದರೆ ಏನು, ING ಫಾರ್ಮ್. ING ಫಾರ್ಮ್. ಓಕೆ, ಇದು ನಿಮ್ಮ ಸ್ಟ್ರಕ್ಚರ್. ಯಾವುದಕ್ಕೆ, ಪ್ರೆಸೆಂಟ್ ಕಂಟಿನ್ಯೂಸ್ಗೆ. ಸೊ ಇದೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಎಕ್ಸಾಂಪಲ್. ಇನ್ನಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಇಲ್ಲಿ ನೋಡಿ. ಐ ಆಮ್ ರೈಟಿಂಗ್, ಇಟ್ ಈಸ್ ರೇನಿಂಗ್, ವಿ ಆರ್ ಹ್ಯಾವಿಂಗ್, he is waiting, the birds are singing. ಓಕೆ, ಬರ್ಡ್ಸ್ ಅನ್ನುವಂಥದ್ದು ಬಹುವಚನ, ಹಾಗಾಗಿ ಆರ್ ಬಂತು. ಇಟ್ ಈಸ್ ರೈನಿಂಗ್, ಹಿ ಈಸ್ ವೇಟಿಂಗ್, ಹಿ ಅನ್ನುವಂಥದ್ದು ಏಕವಚನ, ಹಾಗಾಗಿ ಈಸ್ ಬಂತು. ಸಿಂಪಲ್. ಓಕೆ, ದಿಸ್ ಈಸ್ ಯುವರ್ ಪ್ರೆಸೆಂಟ್ ಕಂಟಿನ್ಯೂಸ್. ಸೊ ಇದೇ ರೀತಿಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಇವಾಗ ತಾನೇ ಮುಗಿದಿದೆ ಅಂತ ಅರ್ಥ. ಓಕೆ, ಜಸ್ಟ್ ನಾವು ಮುಗೀತು, ಇದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕರಿತೀವಿ. ಐ ಜಸ್ಟ್ ಫಿನಿಶ್ಡ್ ಟೀಚಿಂಗ್. ಸೊ ಇದನ್ನು ಐ ಟಾಟ್. ಓಕೆ, ಐ ಹ್ಯಾವ್ ಟಾಟ್ ದಿಸ್. ಈ ರೀತಿಯಾಗಿ ಬಳಸ್ತೀನಿ. ಓಕೆ, ಸೊ ಆ್ಯಕ್ಷನ್ ದಟ್ ಜಸ್ಟ್ ಫಿನಿಶ್ಡ್ ಆರ್ ಹ್ಯಾಪೆಂಡ್ ಅಟ್ ಎನ್ ಅನ್ಸ್ಪೆಸಿಫೈಡ್ ಟೈಮ್ ಇನ್ ದ ಪಾಸ್ಟ್. ಇವಾಗ ತಾನೇ ಮುಗೀತು ಅಥವಾ ಇನ್ನೇ ನಡೆದೋಗಿದೆ, ಯಾವಾಗ ನಡೀತು ಅಂತ ಗೊತ್ತಿಲ್ಲ. ಸೊ ಇಂತಹ ಸೆಂಟೆನ್ಸಸ್ನ ನಾವೇನಂತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಸೊ ಇದರ ಒಂದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದರೆ, ಮೊದಲನೇದಾಗಿ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಜೊತೆಗೆ ಸಬ್ಜೆಕ್ಟ್ನ ಜೊತೆಗೆ ಹ್ಯಾಸ್ ಇರುತ್ತೆ ಅಥವಾ ಹ್ಯಾವ್ ಇರುತ್ತೆ. ಯಾಕೆ, ಯಾವಾಗ ಹ್ಯಾಸ್ ಇರುತ್ತೆ ಯಾವಾಗ ಹ್ಯಾವ್ ಇರುತ್ತೆ ನೋಡೋಣ. ದೇ, ಅವರು. ಯಾವ ರೂಪ ಇದು, ಬಹುವಚನ ರೂಪ. ಹಾಗಾಗಿ ಬಹುವಚನ ರೂಪ ಬಂದಾಗ ನಾನು ಇಲ್ಲೇನು ಬಳಸ್ತೀನಿ, ಹ್ಯಾವ್ ಅಂತ ಬಳಸ್ತೀನಿ. ಯಾಕಂದರೆ ಹ್ಯಾವ್ ಅನ್ನುವಂಥದ್ದು ಬಹುವಚನ ರೂಪ. ಅದಾದ ನಂತರದಲ್ಲಿ ಯಾವ ಕ್ರಿಯಾಪದ ಬರುತ್ತೆ, ದೇ ಹ್ಯಾವ್ ಫಿನಿಶ್ಡ್. ಫಿನಿಶ್ಡ್ ಬೇಡ, ರಿಟರ್ನ್ ಅಂತ ಬರ್ಕೊಳ್ಳಿ. They have written homework. Okay, he has written the homework. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಯಾವಾಗ ಬಹುವಚನ ಬರುತ್ತೆ, ಇದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಬಗ್ಗೆ. ಓಕೆನಾ, ಪ್ರೆಸೆಂಟ್ ಪರ್ಫೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ಬಹುವಚನ ಇದ್ದರೆ ಇಲ್ಲೂ ಸಹ ನಾವು ಬಹುವಚನನೇ ಬಳಸಬೇಕು. ಅದಾದ ನಂತರ ಈ ರಿಟರ್ನ್ ಅನ್ನುವಂಥದ್ದು ಯಾವ ರೂಪ, ಆವಾಗಲೇ ಒಂದು ಟೇಬಲ್ನ ಕೊಟ್ಟಿದ್ದೀನಿ, ಆ ಟೇಬಲ್ನ ನೋಡಿ ಇನ್ನೊಂದು ಸರಿ. ಆ ಟೇಬಲ್ನ ನೋಡಿದ್ರೆ ಈ ರಿಟರ್ನ್ ಅನ್ನುವಂಥದ್ದು ಥರ್ಡ್ ಫಾರ್ಮ್ ಆಫ್ ವರ್ಬ್, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಸೊ ಪಾಸ್ಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಏನಂತ ಕರಿತೀವಿ ನಾವು, ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ. ಆ್ಯಂಡ್ ಇದರಲ್ಲಿ ಈ ದೇ ಅನ್ನುವಂಥದ್ದು, ಹಿ ಅನ್ನುವಂಥದ್ದು ಏನಾಯ್ತಪ್ಪ, ದೀಸ್ ಆರ್ ಮೈ ಸಬ್ಜೆಕ್ಟ್. ಕರೆಕ್ಟಾ, ಸಬ್ಜೆಕ್ಟ್ ಆಯ್ತು ಇದು. ಕರೆಕ್ಟ್ ತಾನೆ? ಯಾರ ಬಗ್ಗೆ ಮಾತಾಡ್ತಿದೆ ನೋಡಿ, ಅವರು ಬರೆಯೋದನ್ನ ಮುಗಿಸಿದ್ರು,
ದೇ ಹ್ಯಾವ್ ರಿಟನ್ ದ ಹೋಮ್ವರ್ಕ್. ಹಿ ಹ್ಯಾಸ್ ರಿಟನ್ ದ ಹೋಮ್ವರ್ಕ್. ಮುಗಿಸಿದ್ರು ಅಂತ, ಬರೆದಿದ್ದಾರೆ ಅಂತ. ಓಕೆ, ಇದು ನನ್ನ ಸಬ್ಜೆಕ್ಟ್. ಈ ಸೆಂಟೆನ್ಸಸ್ ಯಾರ ಬಗ್ಗೆ ಮಾತಾಡ್ತಾ ಇದೆ ಅದು ನನ್ನ ಸಬ್ಜೆಕ್ಟ್ ಆಗುತ್ತೆ. ಜೊತೆಗೆ ಇಲ್ಲಿ ಹ್ಯಾವ್ ಬಂತು ಅಥವಾ ಹ್ಯಾಸ್ ಬಂತು. ಸೊ ಯು ಶುಡ್ ಬಿ ಕ್ಲಿಯರ್ ನಾವು ಯಾವಾಗ ಹ್ಯಾವ್ನ ಯೂಸ್ ಮಾಡ್ತೀವಿ, ಯಾವಾಗ ಹ್ಯಾಸ್ನ ಯೂಸ್ ಮಾಡ್ತೀವಿ ಅಂತ. ಓಕೆ, ಯಾವಾಗ ಹ್ಯಾವ್ ಯೂಸ್ ಮಾಡ್ತೀವಿ, ಬಹುವಚನ ರೂಪದಲ್ಲಿದ್ದಾಗ ಹ್ಯಾವ್ನ ಯೂಸ್ ಮಾಡ್ತೀವಿ. ಏಕವಚನ ಇದ್ದಾಗ ಹ್ಯಾಸ್ನ ಯೂಸ್ ಮಾಡ್ತೀವಿ. ಜೊತೆಗೆ ವರ್ಬ್ 3 ಫಾರ್ಮ್, ಥರ್ಡ್ ಫಾರ್ಮ್ ಆಫ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಸೊ ಇದು ನನ್ನ ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ನ ಸ್ಟ್ರಕ್ಚರ್ ಆಗಿರುತ್ತೆ. ಏನು, ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ವರ್ಬ್ 3 ಫಾರ್ಮ್. ಇದೇ ಬರ್ದಿದ್ದೀನಿ ನೋಡಿ ಇಲ್ಲಿ, ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಜೊತೆಗೆ ಥರ್ಡ್ ಫಾರ್ಮ್ ಆಫ್ ವರ್ಬ್. ಸೊ ದಿಸ್ ಈಸ್ ಮೈ ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಇದೇ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕೂಡ ಬರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂದರೆ ಏನಂದರೆ, ಒಂದು ಆ್ಯಕ್ಷನ್ನು ಅಥವಾ ಒಂದು ಕ್ರಿಯೆ ಯಾವಾಗೋ ಸ್ಟಾರ್ಟ್ ಆಗಿದೆ ಬಟ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ಒಂದು ಕ್ಲಾಸ್ ಅವಾಗಲೇ ಸ್ಟಾರ್ಟ್ ಆಗಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಈ ಒಂದು ಕ್ರಿಯೆನ ನಾವೇನಂತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂತೀವಿ. ಓಕೆ, ದ ಕ್ಲಾಸ್ ಹ್ಯಾಸ್ ಬೀನ್ ಗೋಯಿಂಗ್ ಫ್ರಮ್ 3 o'clock ಅಥವಾ 5 o'clock. ಓಕೆ, ಸೊ ದಿಸ್ ಈಸ್ ಮೈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಹಿಂದೆ ಸ್ಟಾರ್ಟ್ ಆಗಿ ಇವಾಗ ನಡೀತಾ ಇರೋದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂತೀವಿ. ಓಕೆ, ಇದರ ಒಂದು ಸ್ಟ್ರಕ್ಚರ್ ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಐ ಹ್ಯಾವ್ ಬೀನ್ ಲಿವಿಂಗ್ ಇಯರ್ ಫಾರ್ 5 years. ನೋಡಿ, ಐ ಹ್ಯಾವ್ ಬೀನ್, ಸೊ ಇಫ್ ಯು ಸಿ ಇಯರ್, ಇಲ್ಲಿ ನಾನು ಬರ್ದಿದ್ದೀನಿ, ದೇ ಅಂತ ಬರದೆ, ಶಿ ಅಂತ ಬರದೆ, ಹಿ ಅಂತ ಬರದೆ, ವಿ ಅಂತ ಬರದೆ. ಸೊ ಯಾವಾಗಲೂ ನೆನ್ಪಿಟ್ಕೊಬಿಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದರೆ ಬೀನ್ ಇರಬೇಕು. ಓಕೆ, ದೇ ಹ್ಯಾವ್ ಯಾಕೆ ಆವಾಗಲೇ ಹೇಳ್ಕೊಟ್ಟೆ, ದೇ ಬಹುವಚನ, ಹ್ಯಾವ್ ಬಹುವಚನ, ದೇ ಹ್ಯಾವ್. ಜೊತೆಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಬೀನ್ ಇರಬೇಕು. ದೇ ಹ್ಯಾವ್ ಬೀನ್, ವರ್ಬ್ 4 ing form. They have been writing since 3 o'clock. They have been waiting for 6 hours. Okay, she has been waiting. She has been. He has been. We have been. ಯಾಕೆ ಹ್ಯಾಸ್ ಬೀನ್, ಯಾಕೆ ಹ್ಯಾವ್ ಬೀನ್? ಬಿಕಾಸ್ ವಿ ಅನ್ನುವಂಥದ್ದು ಬಹುವಚನ, ಹ್ಯಾವ್ ಬೀನ್ ಬಹುವಚನ. ಹಿ ಅನ್ನುವಂಥದ್ದು ಏಕವಚನ, ಹಾಗಾಗಿ ಹ್ಯಾಸ್ ಬರಬೇಕು. ಶಿ ಅನ್ನುವಂಥದ್ದು ಏಕವಚನ, ಹಾಗಾಗಿ ಹ್ಯಾಸ್ ಬರಬೇಕು. ದೇ ಅನ್ನುವಂಥದ್ದು ಬಹುವಚನ, ಹಾಗಾಗಿ ಹ್ಯಾವ್ ಬರಬೇಕು. ಓಕೆ, ಹ್ಯಾವ್. ಸೊ ಬೀನ್ ಯಾಕೆ? ಬಿಕಾಸ್ ಇಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಬರೀ ಹ್ಯಾವ್ ಬರಲ್ಲ, ಹ್ಯಾವ್ ಬೀನ್ ಬರುತ್ತೆ ಎಲ್ಲದರಲ್ಲೂ. ಹ್ಯಾಸ್ ಬೀನ್, ಹ್ಯಾವ್ ಬೀನ್. ಹ್ಯಾಸ್ ಬೀನ್ ಯಾವಾಗ, ಹ್ಯಾವ್ ಬೀನ್ ಯಾವಾಗ ಅಂತ ನಿಮ್ಗೆ ಇವಾಗ ಗೊತ್ತು. ಜೊತೆಗೆ ರೈಟಿಂಗ್, ಪ್ಲೇಯಿಂಗ್, ಡಾನ್ಸಿಂಗ್. ಸೊ ಲಾಸ್ಟಲ್ಲಿ ಏನು ಬಂತು? ING ಫಾರ್ಮ್ ಬಂತು. ಈ ING ಫಾರ್ಮ್ ಅಂದರೆ ವರ್ಬ್ 4 ಫಾರ್ಮ್, 4ನೇ ರೂಪ, ಕ್ರಿಯಾಪದದ 4ನೇ ರೂಪ ಬರಬೇಕು. ಸೊ ಇವಾಗ ನನ್ನ ಸ್ಟ್ರಕ್ಚರ್ ಏನಾಯಿತು? ಸಬ್ಜೆಕ್ಟ್ ಇದೆ, ಜೊತೆಗೆ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್. ಕರೆಕ್ಟ್? ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್, ಜೊತೆಗೆ ವರ್ಬ್ 3, ವರ್ಬ್ 4. ಯಾವ ಫಾರ್ಮ್? ವರ್ಬ್ 4 ಫಾರ್ಮ್. ಸೊ ದಿಸ್ ಈಸ್ ಮೈ ಸ್ಟ್ರಕ್ಚರ್. ಎಕ್ಸಾಂಪಲ್ಸ್ ನೋಡಿ, ಶಿ ಹ್ಯಾಸ್ ಬೀನ್ ಪ್ರಾಕ್ಟಿಸಿಂಗ್ ದ ಪಿಯಾನೋ ಆಲ್ ಡೇ. ಸೊ ಯಾವಾಗೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ ಕೊಟ್ಟಿರ್ಬೇಕಿಲ್ಲಿ. ಸಿನ್ಸ್ ಲಾಸ್ಟ್ ನೈಟ್, ಇಟ್ ಹ್ಯಾಸ್ ಬೀನ್ ಸ್ನೋಯಿಂಗ್ ಸಿನ್ಸ್ ಲಾಸ್ಟ್ ನೈಟ್.
It has been raining since last night. It has been raining from 10 o'clock in the morning. They have been working on this project. We have been waiting for you since 2 p.m. ಓಕೆನಾ. ಸೊ ಇದು ನಿಮ್ಮ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ವಾಟ್ ವಿಲ್ ಬಿ ಆರ್ ಸ್ಟ್ರಕ್ಚರ್ ಆಫ್ ದಿಸ್? ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಜೊತೆಗೆ 4ನೇ ರೂಪ, 4ನೇ ಕ್ರಿಯಾಪದದ ರೂಪ. ಸೊ ಇದೇ ರೀತಿ ಪಾಸ್ಟ್ ಟೆನ್ಸಲ್ಲಿ ನೋಡೋಣ. ಸೊ ಇವಾಗ ನಾವು ಪ್ರೆಸೆಂಟ್ ಟೆನ್ಸಲ್ಲಿ 4 ರೂಪಗಳನ್ನ ನೋಡಿದ್ವಿ. ಪ್ರೆಸೆಂಟ್ ಟೆನ್ಸಲ್ಲಿ ಯಾವ್ಯಾವುದನ್ನು ನೋಡಿದ್ವಿ? ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಆದಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್, ಅದಾದಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್, ಅದಾದಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಈ 4 ನೋಡಿದ್ವಿ. ಇದೇ ರೀತಿ ಪಾಸ್ಟ್ ಟೆನ್ಸಲ್ಲಿ ಇದೇ 4 ನೋಡೋಣ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಅದಾದಮೇಲೆ ಪಾಸ್ಟ್ ಪರ್ಫೆಕ್ಟ್, ಅದಾದಮೇಲೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ, ಪಾಸ್ಟ್ ಟೆನ್ಸಲ್ಲೂ ಇದೇ ರೀತಿಯಾದಂತಹ 4 ಟೈಪ್ಸ್ ಇರ್ತವೆ ಅಥವಾ ರೂಪಗಳು ಬರ್ತವೆ. ಯಾವ್ದು ಈಸಿಯಾಗಿ ನೋಡೋಣ. ಸೊ ಪಾಸ್ಟ್ ಇಂಡೆಫಿನೆಟ್ ಅಥವಾ ಪಾಸ್ಟ್ ಸಿಂಪಲ್ ಯಾವುದಕ್ಕೆ ನಾವು ಬಳಸ್ತೀವಿ? ಹಿಂದೆ ಮುಗ್ದೋಗಿದೆ ಒಂದು ಕ್ರಿಯೆ ಅಥವಾ ಒಂದು ಕಾರ್ಯ ಹಿಂದೆ ಮುಗ್ದೋಗಿದೆ. ಭೂತಕಾಲದಲ್ಲಿ ಮುಗ್ದೋಗಿರುವಂತಹ ಕಾರ್ಯಗಳಿಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ, ಐ ಮೀನ್ ಪಾಸ್ಟ್ ಕಂಟಿನ್ಯೂಸ್ನ ಬಳಸ್ತೀವಿ. ಓಕೆ, ಪಾಸ್ಟ್ ಕಂಟಿನ್ಯೂಸ್ ಅಲ್ಲ, ಪಾಸ್ಟ್ ಸಿಂಪಲ್, ಸಿಂಪಲ್ ಪಾಸ್ಟ್. ಓಕೆ, ಆಲ್ರೆಡಿ ಒಂದು ಕ್ರಿಯೆ ಮುಗ್ದೋಗಿರುತ್ತೆ. ಪಾಸ್ಟ್ ಸಿಂಪಲ್, ಸಿಂಪಲ್ ಪಾಸ್ಟ್ ಅಥವಾ ಪಾಸ್ಟ್ ಇಂಡೆಫಿನೆಟ್. ಕಂಪ್ಲೀಟೆಡ್ ಆಕ್ಷನ್ ಇನ್ ದ ಪಾಸ್ಟ್. ಆಲ್ರೆಡಿ ಒಂದು ಕ್ರಿಯೆ ಆಗೋಗ್ಬಿಟ್ಟಿರುತ್ತೆ, ಅದನ್ನು ನಾವು ಪಾಸ್ಟ್ ಇಂಡೆಫಿನೆಟ್ ಅಂತ ಕರಿತೀವಿ. ಓಕೆನಾ? ಎಸ್, ಇದರ ಸ್ಟ್ರಕ್ಚರ್ ಯಾವ ರೀತಿ ಬರುತ್ತೆ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಐ, ಯು, ದೇ, ಹಿಮ್, ಹಿ or she, dash 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 ಮೂವಿ ಅಂತಾನೆ ಬರ್ಕೊಳ್ಳಿ ಎಲ್ಲದಕ್ಕೂ. ಸೊ ಇಲ್ಲಿ ಯಾವ ಥರ ಬರ್ತಿದೆ ನೋಡಿ, ಸಬ್ಜೆಕ್ಟ್ ಚೇಂಜ್ ಆಗ್ತಿದೆ. ಸಬ್ಜೆಕ್ಟ್ ಒಂದರಲ್ಲಿ ಐ ಅಂದರೆ ನಾನು, ಇನ್ನೊಂದರಲ್ಲಿ ನೀನು, ಇನ್ನೊಂದರಲ್ಲಿ ಅವರು, ಇನ್ನೊಂದರಲ್ಲಿ ಅವನು ಅಥವಾ ಅವಳು. ಸೊ ಇಲ್ಲೆಲ್ಲ ನೋಡಿ, ಐ ಸಾ ಮೂವಿ ಯೆಸ್ಟರ್ಡೇ. Okay, yesterday. I saw a movie yesterday. You saw a movie yesterday. They saw a movie yesterday. He or she saw a movie yesterday. ಸೊ ಇದೆಲ್ಲ ಸಬ್ಜೆಕ್ಟ್ ಚೇಂಜ್ ಆಗ್ತಿದೆ ಹೊರತು ಕ್ರಿಯಾಪದ ಚೇಂಜೇ ಆಗ್ತಾ ಇಲ್ಲ. ಸೊ ಯಾವ ಫಾರ್ಮ್ ಆಫ್ ವರ್ಬ್ ಇದು? ವರ್ಬ್ ಟು, ಪಾಸ್ಟ್, ಸಿಂಪಲ್ ಪಾಸ್ಟ್ ಫಾರ್ಮ್. ಓಕೆ, ವರ್ಬ್ ಟು. ಸೊ ಇದರ ಸ್ಟ್ರಕ್ಚರ್ ಏನಾಗುತ್ತೆ? ಸಬ್ಜೆಕ್ಟ್ ಇದೆ, ಜೊತೆಗೆ ವರ್ಬ್ ಟು ಇದೆ. ದಿಸ್ ಈಸ್ ಮೈ ಸ್ಟ್ರಕ್ಚರ್. ಎಕ್ಸಾಂಪಲ್ಸ್ ನೋಡಿ. ಐ ಸಾ ಅ ಮೂವಿ ಯೆಸ್ಟರ್ಡೇ. ಈ ಕಾಲ್ಡ್ ಮೀ ಲಾಸ್ಟ್ ನೈಟ್. ದೇ ವೆಂಟ್ ಟು ದ ಪಾರ್ಕ್. ಶಿ ಕುಕ್ಡ್ ಅ ಡೆಲಿಷಿಯಸ್ ಮೀಲ್. ವಿ ಬಾಟ್ ಅ ನ್ಯೂ ಕಾರ್. ಸೊ ದಿಸ್ ಈಸ್ ಮೈ ಸಿಂಪಲ್ ಪಾಸ್ಟ್. ಓಕೆನಾ? ಇದಾದ ನಂತರ ಪಾಸ್ಟ್ ಕಂಟಿನ್ಯೂಸ್. ಸೊ ಪಾಸ್ಟ್ ಕಂಟಿನ್ಯೂಸ್ ಅಂದರೆ, ನಿನ್ನೆ ಇಷ್ಟೊತ್ತಲ್ಲಿ ನಾನು ಏನು ಮಾಡ್ತಾ ಇದ್ದೆ, ಅದು ಮುಗ್ದೋಗಿರುತ್ತೆ ಕ್ರಿಯೆ. ಬಟ್ ಇಷ್ಟೊತ್ತಲ್ಲಿ ಇದೇ ಟೈಮಲ್ಲಿ ನಿನ್ನೆ ನಾನು ಏನು ಮಾಡ್ತಾ ಇದ್ದೆ? ಐ ವಾಸ್ ಟೀಚಿಂಗ್ ಯೆಸ್ಟರ್ಡೇ. ಐ ವಾಸ್ ಈಟಿಂಗ್ ಯೆಸ್ಟರ್ಡೇ ಅಟ್ ದಿಸ್ ಟೈಮ್. ಐ ವಾಸ್ ಸಿಂಗಿಂಗ್ ಯೆಸ್ಟರ್ಡೇ ಅಟ್ ದಿಸ್ ಟೈಮ್. ಓಕೆ, ಸೊ ಇಲ್ಲೂ ಸಹ ಸಬ್ಜೆಕ್ಟ್ಗೆ ತಕ್ಕಂತೆ ಚೇಂಜ್ ಆಗುತ್ತೆ. ಯಾವ್ದು ಚೇಂಜ್ ಆಗುತ್ತೆ ಅಂದರೆ ವಾಸ್ ಅಥವಾ ವರ್ಬ್. ಅದಾದಮೇಲೆ ನಿಮಗೆ ಖಂಡಿತವಾಗ್ಲೂ ಇವಾಗ ಗೊತ್ತು 4ನೇ ಫಾರ್ಮ್ ಆಫ್ ವರ್ಬ್ ಯಾಕೆ ಬರುತ್ತಪ್ಪ? ಬಿಕಾಸ್ ಹೆಸರಲ್ಲೇ ಇದೆ ನೋಡಿ, ಕಂಟಿನ್ಯೂಸ್ ಅಂತ. ಸೊ ಕಂಟಿನ್ಯೂಸ್ ಇದ್ದರೆ ಯಾವಾಗ್ಲೂ ಯಾವ್ದು ಬರಬೇಕು? ವರ್ಬ್ 4 ಬರಬೇಕು, ING ಫಾರ್ಮು. ಸೊ ಈ ರೂಪ ಬರುತ್ತೆ, 4ನೇ ರೂಪ ಬರುತ್ತೆ ಕ್ರಿಯಾಪದದಲ್ಲಿ. ಆದರೆ ಅದ್ರ ಜೊತೆಗೆ ವಾಸ್ ಬರಬೇಕಾ, ವರ್ಬ್ ಬರಬೇಕಾ? ಎಲ್ಲೆಲ್ಲಿ ವಾಸ್ ಬರುತ್ತೆ, ಎಲ್ಲೆಲ್ಲಿ ಸಿಂಗ್ಯುಲಾರ್
ಅಂದರೆ ಏಕವಚನ ಇರುತ್ತೆ, ಅಲ್ಲೆಲ್ಲ ವಾಸ್ ಬರುತ್ತೆ. ಶಿ ವಾಸ್ ಸ್ಲೀಪಿಂಗ್ ಯೆಸ್ಟರ್ಡೇ. ಓಕೆ, ಸೊ ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಅದೇ ರೀತಿ ದೇ ಅಂತ ಬಂದರೆ ದೇ ವರ್ ಸ್ಲೀಪಿಂಗ್ ಯೆಸ್ಟರ್ಡೇ. ಓಕೆ, ಏನು ಚೇಂಜ್ ಆಗ್ತಿದೆ ಇಲ್ಲಿ? ವಾಸ್ ಅಥವಾ ವರ್. ಬಿಕಾಸ್ ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಆಗ್ತಿದೆ. ಯಾವ ರೀತಿ ಚೇಂಜ್ ಆಗ್ತಿದೆ ಸಬ್ಜೆಕ್ಟು? ಇದರಲ್ಲಿ ಏಕವಚನ ಇತ್ತು, ಆದರೆ ಇದರಲ್ಲಿ ಬಹುವಚನ ಇದೆ. ಸೊ ಏಕವಚನ ಇದ್ದಾಗ ವಾಸ್ ಸ್ಲೀಪಿಂಗ್ ಅಂತ ಬಂತು, ಬಹುವಚನ ಇದ್ದಾಗ ವರ್ ಸ್ಲೀಪಿಂಗ್ ಅಂತ ಬಂತು. ಇಷ್ಟೇ ಸಿಂಪಲ್. ಪಾಸ್ಟ್ ಕಂಟಿನ್ಯೂಸ್ ಅಂದರೆ ಹಿಂದೆ ಒಂದು ಕಾಲದಲ್ಲಿ, ನೆನ್ನೆ ತಗೊಳ್ಳಿ, ನೆನ್ನೆ ಇದೇ ಟೈಮ್ಗೆ ನಾನು ಏನು ಮಾಡ್ತಾ ಇದ್ದೆ, ದಟ್ ಈಸ್ ಮೈ ಪಾಸ್ಟ್ ಕಂಟಿನ್ಯೂಸ್. ಹಿಂದಿನ ವರ್ಷ ಇದೇ ಟೈಮಲ್ಲಿ ಏನು ನಡೀತಾ ಇತ್ತು? ಬೇಸಿಗೆ ನಡೀತಾ ಇತ್ತು. ದಿಸ್ ಈಸ್ ಪಾಸ್ಟ್ ಕಂಟಿನ್ಯೂಸ್. ಓಕೆ, ಅಥವಾ ಇಂದಿನ ವರ್ಷ ಇದೇ ಟೈಮಲ್ಲಿ ವರ್ಲ್ಡ್ ಕಪ್ ನಡೀತಾ ಇತ್ತು. ಈ ರೀತಿಯಾದ ಹೇಳಿಕೆಗಳನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಪಾಸ್ಟ್ ಕಂಟಿನ್ಯೂಸ್. ಇದೇ ರೀತಿ ಪಾಸ್ಟ್ ಪರ್ಫೆಕ್ಟ್ನ ನೋಡೋಣ. ಸೊ ಎಕ್ಸಾಂಪಲ್ಸ್ ನೋಡಿ. ಐ ವಾಸ್ ಸ್ಲೀಪಿಂಗ್, ದೇ ವರ್ ಪ್ಲೇಯಿಂಗ್, ದೇ ವರ್, ದೇ ಅನ್ನುವಂಥದ್ದು ಬಹುವಚನ, ಹಾಗಾಗಿ ವರ್. ಶಿ ವಾಸ್ ವಾಕಿಂಗ್ ಅಂದರೆ ಅವಳು ಏಕವಚನ, ವಾಸ್ ಏಕವಚನ. ವಿ ವರ್, ವಿ ಅನ್ನುವಂಥದ್ದು ಬಹುವಚನ, ಅದಕ್ಕೆ ವರ್ ವಾಚಿಂಗ್ TV at 8 PM. ದ ವಿಂಡ್ ವಾಸ್ ಬ್ಲೋಯಿಂಗ್ ಅಂದರೆ ವಿಂಡು ಏಕವಚನ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ? ಬಿಕಾಸ್ ವಿಂಡ್ ಈಸ್ ಅನ್ ಅನ್ಕೌಂಟಬಲ್ ನೌನ್. ವಿಂಡ್ನ ಕೌಂಟ್ ಮಾಡೋಕ್ಕಾಗತ್ತಾ? 10 ಗಾಳಿ ಬೀಸ್ತು ಅಂತೀವ, ಅದು ಗಾಳಿನೇ, ಗಾಳಿಗಳು ಅನ್ನಲ್ಲ. ಸೊ ಹಾಗಾಗಿ ಇದು ಅನ್ಕೌಂಟಬಲ್ ನೌನ್ ಆಗುತ್ತೆ. ಆದ್ದರಿಂದ ನಾವು ವಾಸ್ ಅಂತಲೇ ತಗೋತೀವಿ, ಏಕವಚನನೇ ತಗೋತೀವಿ. ನೆಕ್ಸ್ಟು ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಏನಪ್ಪ ಅಂತಂದರೆ, ಒಂದು ಕ್ರಿಯೆ ಮುಗಿಯೋದಕ್ಕಿಂತ ಮುಂಚೆ ಇನ್ನೊಂದು ಕ್ರಿಯೆ ಮುಗ್ದೋಗ್ಬಿಟ್ಟಿರಬೇಕು. ಇಂಥದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಅಂತ ಅಂತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್, ನಾನೇನೋ ಸ್ಟೇಷನ್ಗೆ ಓಡೋಗ್ತಾ ಇದ್ದೆ, ನಾನು ಸ್ಟೇಷನ್ಗೆ ಹೋಗೋ ಅಷ್ಟರಲ್ಲಿ ಬಸ್ ಹೋಗ್ಬಿಟ್ಟಿತ್ತು. ದ ಟ್ರೈನ್ ಆ್ಯಡ್ ಲೆಫ್ಟ್. ಓಕೆ, ಇದರಲ್ಲೂ ಸಹ ಸ್ಟ್ರಕ್ಚರ್ ತುಂಬ ಈಸಿ ಇರುತ್ತೆ. ವರ್ಬ್ 3 ಫಾರ್ಮ್ ಬರುತ್ತೆ. ಯಾಕಂದರೆ ಪಾಸ್ಟ್ ಪಾರ್ಟಿಸಿಪಲ್, ಪರ್ಫೆಕ್ಟಲ್ಲಿ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಎಸ್, ನಾವು ಲಾಸ್ಟ್ ಇದರಲ್ಲಿ ಹೇಳ್ಕೊಡ್ಬೇಕಾದ್ರೆ ನಾನು ಏನು ಹೇಳ್ಕೊಟ್ಟೆ? ಕಂಟಿನ್ಯೂಸ್ ಇದ್ದರೆ ವರ್ಬ್ ಫಾರ್ಮು ING ಫಾರ್ಮು, ವರ್ಬ್ 4 ಫಾರ್ಮು ING ಫಾರ್ಮಲ್ಲಿ ಬರುತ್ತೆ. ಅದೇ ರೀತಿ ಪರ್ಫೆಕ್ಟ್ ಅಂತ ಇತ್ತು ಅಂದರೆ, ಯಾವುದೇ ಕಾಲದಲ್ಲಿ ಪರ್ಫೆಕ್ಟ್ ಅಂತ ಬಂತು ಅಂದರೆ ಅದು ನನ್ನ ವರ್ಬ್ 3 ಇರಬೇಕು, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಓಕೆ, ಪಾಸ್ಟ್ ಪಾರ್ಟಿಸಿಪಲ್. ದಿಸ್ ಈಸ್ ಯುವರ್ ಟ್ರಿಕ್ ಟು ರಿಮೆಂಬರ್. ಸೊ ಎಲ್ಲದರಲ್ಲೂ ಪ್ರೆಸೆಂಟ್ ಕಂಟಿನ್ಯೂಸ್ ತಗೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ತಗೊಳ್ಳಿ, ಪಾಸ್ಟ್ ಕಂಟಿನ್ಯೂಸಲ್ಲಿ ತಗೊಳ್ಳಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ತಗೊಳ್ಳಿ, ಅಥವಾ ಫ್ಯೂಚರ್ ಕಂಟಿನ್ಯೂಸಲ್ಲಿ ತಗೊಳ್ಳಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ತಗೊಳ್ಳಿ. ಯಾವ ರೂಪ ಬರುತ್ತೆ ನನಗೆ ವರ್ಬಲ್ಲಿ? 4ನೇ ರೂಪ ING ಫಾರ್ಮಲ್ ಬರುತ್ತೆ. ಅದೇ ಥರ ಯಾವಾಗೆಲ್ಲ ಪರ್ಫೆಕ್ಟ್ ಅಂತ ತಗೋತೀವಲ್ವ, ಪ್ರೆಸೆಂಟ್ ಪರ್ಫೆಕ್ಟ್ ತಗೊಳ್ಳಿ, ಪಾಸ್ಟ್ ಪರ್ಫೆಕ್ಟ್ ತಗೊಳ್ಳಿ, ಫ್ಯೂಚರ್ ಪರ್ಫೆಕ್ಟ್ ತಗೊಳ್ಳಿ, ಎಲ್ಲದರಲ್ಲೂ ನನಗೆ ವರ್ಬ್ 3 ಬರುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ನ ಯೂಸ್ ಮಾಡ್ತೀನಿ. ಓಕೆ, ಸೊ ನೋಡೋಣ. ಸಬ್ಜೆಕ್ಟ್ ಬರುತ್ತೆ ಹ್ಯಾಡ್ ಲೆಫ್ಟ್. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ಐ ರೀಚ್ ದ ಸ್ಟೇಷನ್. ನಾನು ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ಟ್ರೈನ್ ಹೊರಟೋಗಿತ್ತು ಅನ್ನೋದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಅಂತ ಅಂತೀವಿ. ಅದೇ ರೀತಿಯಾಗಿ ಐ ಹ್ಯಾಡ್ ಈಟನ್ ಮೈ ಡಿನ್ನರ್ ವೆನ್ ಈ ಅರೈವ್ಡ್. ಅವ್ನು ಬಂದಾಗ ನಾನು ಆಲ್ರೆಡಿ ತಿಂದ್ಬಿಟ್ಟಿದ್ದೆ. ಓಕೆ, ಶಿ ಹ್ಯಾಡ್ ಫಿನಿಶ್ ದ ವರ್ಕ್ ಬೈ ನೂನ್. ಸೊ ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಕೆಲಸ ಮುಗಿಸ್ಬಿಟ್ಟಿದ್ಲು ಅಂತ ಅರ್ಥ. ದೇ ಹ್ಯಾಡ್ ಆಲ್ರೆಡಿ ಗಾನ್ ಹೋಮ್. ಅವ್ರು ಆಗಲೇ ಮನೆಗೆ ಹೋಗ್ಬಿಟ್ಟಿದ್ರು. ಸೊ ಇಲ್ಲೆಲ್ಲ ಹ್ಯಾಡ್ ಲೆಫ್ಟ್, ಹ್ಯಾಡ್ ಈಟನ್, ಹ್ಯಾಡ್ ಫಿನಿಶ್ಡ್, ಹ್ಯಾಡ್ ಆಲ್ರೆಡಿ ಗಾನ್, ಹ್ಯಾಡ್ ಲಿವ್ಡ್.
ಸೊ ವಾಟ್ ಈಸ್ ಯುವರ್ ಸ್ಟ್ರಕ್ಚರ್ ಇಯರ್? ಸಬ್ಜೆಕ್ಟ್ ಇರುತ್ತೆ, ಈ ಸಬ್ಜೆಕ್ಟ್ನ ಜೊತೆಗೆ ಯಾವ ಫಾರ್ಮ್ ಆಫ್ ವರ್ಬ್ ಬರ್ತಿದೆ? ಹ್ಯಾಡ್ ಜೊತೆಗೆ ವರ್ಬ್ 3 ಬರುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ನ ನೆನಪಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಿಮಗೆ ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಗೊತ್ತಿರಬೇಕು, ಪಾಸ್ಟ್ ಪರ್ಫೆಕ್ಟ್ ಅಂದರೆ ಗೊತ್ತಿರಬೇಕು. ಸೊ ಗೊತ್ತಿಲ್ಲ ಅಂತ ಅಂದ್ರೂ ಸಿಂಪಲ್ಲಾಗಿ ನಾನು ಯಾವಾಗಲೂ ಯೂಸ್ ಮಾಡುವಂತಹ ಒಂದು ಟ್ರಿಕ್ ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಬಿಡ್ತೀನಿ ನಾನು. ಸೊ ನಾನು ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ಟ್ರೈನ್ ಹೋಗ್ಬಿಟ್ಟಿತ್ತು, ಇದನ್ನು ನಾನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀನಿ? ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ಐ ರೀಚ್ಡ್ ದ ಸ್ಟೇಷನ್. ಓಕೆ, ನಂಗೆ ಸ್ಟ್ರಕ್ಚರ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ ಅಂದ್ರೂ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನು ಇಂಗ್ಲೀಷ್ಗೆ ವಾಪಸ್ ಟ್ರಾನ್ಸ್ಲೇಟ್ ಮಾಡಿದಾಗ ನನಗೆ ಸರಿಯಾದ ಉತ್ತರ ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ಕಲಿಬೇಕು. ಈ ರೀತಿ ಇದೆಲ್ಲ ಯಾವಾಗ ಸಾಧ್ಯ ಅಂತಂದರೆ ಪ್ರಾಕ್ಟೀಸ್ ಮಾಡಿದಾಗ. ಓಕೆ, ಸೊ ಇದೇ ರೀತಿ ಇನ್ನೊಂದು ಪಾಸ್ಟ್ ಟೆನ್ಸಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಬರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂದರೆ ಹಿಂದೆ ಯಾವುದೋ ಒಂದು ಕಾಲದಲ್ಲಿ, ಸ್ಪೆಸಿಫಿಕ್ ಕಾಲದಲ್ಲಿ ಇದು ನಡೀತಾ ಇತ್ತು ಅನ್ನೋದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂತೀವಿ. ಆ್ಯನ್ ಆ್ಯಕ್ಷನ್ ದಟ್ ವಾಸ್ ಹ್ಯಾಪನಿಂಗ್ ಫಾರ್ ಅ ಡ್ಯೂರೇಷನ್ ಅಪ್ ಅಂಟಿಲ್ ಅ ಪಾಯಿಂಟ್ ಇನ್ ದ ಪಾಸ್ಟ್. ಸೊ ಹಿಂದೆ ಒಂದು ಟೈಮ್ವರೆಗೂ ಆ ಒಂದು ಘಟನೆ ನಡೀತಾ ಇತ್ತು. ಇದರಲ್ಲಿ ಹ್ಯಾಡ್ ಇದ್ದಿದ್ದು ಹ್ಯಾಡ್ ಬೀನ್ ಆಗುತ್ತೆ, ವರ್ಬ್ 3 ಇದ್ದಿದ್ದು ವರ್ಬ್ 4 ಆಗುತ್ತೆ ಅಷ್ಟೇ. ವರ್ಬ್ 4 ನಿಮ್ಗೆ ಗೊತ್ತು, ಕಂಟಿನ್ಯೂಸ್ ಇದೆ. ಬಿಕಾಸ್ ಇಟ್ ಈಸ್ ಕಂಟಿನ್ಯೂಸ್, ವರ್ಬ್ 4 ಬರುತ್ತೆ, ING ಬರಲೇಬೇಕು. ಆಯಿತಾ? ಹ್ಯಾಡ್ ಇದ್ದಿದ್ದು ಹ್ಯಾಡ್ ಬೀನ್ ಆಗುತ್ತೆ ಅಷ್ಟೇ ಡಿಫ್ರೆನ್ಸು. ಇಟ್ ಹ್ಯಾಡ್ ಬೀನ್ ರೇನಿಂಗ್ ಟಿಲ್ ಲಾಸ್ಟ್ ನೈಟ್. ಸೊ ಒಂದು ವಾರದಿಂದ ಮಳೆ ಬರ್ತೈತೆ, ನಿನ್ನೆ ರಾತ್ರಿವರೆಗೂ ಮಳೆ ಬರ್ತಿತ್ತು. ಇಟ್ ಹ್ಯಾಡ್ ಬೀನ್ ರೇನಿಂಗ್ ಟಿಲ್ ಯೆಸ್ಟರ್ಡೇ ನೈಟ್. ಸೊ ಈ ರೀತಿಯಾಗಿ ನನ್ನ ಸ್ಟ್ರಕ್ಚರ್ ಏನಾಗಬೇಕು? ಸಬ್ಜೆಕ್ಟ್ ಬರುತ್ತೆ, ಸಬ್ಜೆಕ್ಟ್ ಜೊತೆಗೆ ಹ್ಯಾಡ್ ಬೀನ್ ಬರುತ್ತೆ. ಇಲ್ಲಿ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಿಮಗೆ ಹ್ಯಾಡ್ ಇತ್ತು, ಬಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ನಿಮಗೆ ಹ್ಯಾಡ್ ಬೀನ್ ಬರುತ್ತೆ. ಓಕೆ, ಸಾರಿ, ಇದು ಪಾಸ್ಟ್ ಪರ್ಫೆಕ್ಟಲ್ಲಿ ಹ್ಯಾಡ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಹ್ಯಾಡ್ ಬೀನ್ ಬರುತ್ತೆ. ಸೊ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಬೀನ್ ಇರಲೇಬೇಕು ಅಂತ. ಸೊ ಇಲ್ಲೂ ಸಹ ಹ್ಯಾಡ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಬೀನ್ ಬರುತ್ತೆ, ಕಂಟಿನ್ಯೂಸ್ ಆಗಿರೋದ್ರಿಂದ ವರ್ಬ್ 4 ಬರುತ್ತೆ. ಎಕ್ಸಾಂಪಲ್ ನೋಡಿ, ಐ ಹ್ಯಾಡ್ ಬೀನ್ ಸ್ಟಡಿಯಿಂಗ್, ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್, ಶಿ ಹ್ಯಾಡ್ ಬೀನ್ ವರ್ಕಿಂಗ್, ಹಿ ಹ್ಯಾಡ್ ಬೀನ್ ಡ್ರೈವಿಂಗ್, ವಿ ಹ್ಯಾಡ್ ಬೀನ್ ವೇಟಿಂಗ್. ಈ ರೀತಿಯಾಗಿ ನನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ವರ್ಕ್ ಆಗುತ್ತೆ. ಓಕೆ, ಸೊ ಇವಾಗ ಪಾಸ್ಟ್ ಟೆನ್ಸ್ ನೋಡಿದ್ವಿ, ಪ್ರೆಸೆಂಟ್ ಟೆನ್ಸ್ನ ನೋಡಿದ್ವಿ, ಫ್ಯೂಚರ್ ಟೆನ್ಸ್ನು ನೋಡ್ಬಿಡೋಣ. ಸೊ ಫ್ಯೂಚರ್ ಟೆನ್ಸಲ್ಲಿ ಏನಾಗುತ್ತೆ? ಒಂದೇ ಒಂದು ಮೋಡಲ್ ವರ್ಬ್ ಚೇಂಜ್ ಆಗುತ್ತೆ, ವಿಲ್ ಅಂತ ಆ್ಯಡ್ ಆಗುತ್ತೆ. ಎಕ್ಸಾಂಪಲ್, ಐ ವಿಲ್ ಗೋ ಟುಮಾರೋ ಅಂದರೆ ನಾನು ನಾಳೆ ಹೋಗ್ತೀನಿ. ಶಿ ವಿಲ್ ಗೋ ಟುಮಾರೋ, ದೇ ವಿಲ್ ಗೋ ಟುಮಾರೋ. ಕರೆಕ್ಟ್? ಸೊ ನನ್ನ ಸ್ಟ್ರಕ್ಚರ್ ಏನಪ್ಪ? ಸಬ್ಜೆಕ್ಟು ಐ, ಹಿ, ಯು, ದೆಮ್, ದೇ, ಹಿ, ಶಿ, ಇದೆಲ್ಲ ನನ್ನ ಸಬ್ಜೆಕ್ಟ್. ಐ ವಿಲ್ ಗೋ ಟುಮಾರೋ, ಶಿ ವಿಲ್ ಗೋ ಟುಮಾರೋ, ದೇ ವಿಲ್ ಗೋ ಟುಮಾರೋ, ದೇ ವಿಲ್ ಪ್ಲೇ ಟುಮಾರೋ, ಶಿ ವಿಲ್ ಪ್ಲೇ ಟುಮಾರೋ, ಐ ವಿಲ್ ರೈಟ್ ಟುಮಾರೋ, ಐ ವಿಲ್ ಲರ್ನ್ ಟುಮಾರೋ. ಓಕೆ, ಸೊ ಈ ರೀತಿಯಾಗಿ ನನ್ನ ಸ್ಟ್ರಕ್ಚರ್ ಏನಾಗುತ್ತೆ? ಸಬ್ಜೆಕ್ಟ್ ಚೇಂಜ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ವಿಲ್ ಬರುತ್ತೆ, ಅದ್ರ ಜೊತೆಗೆ ಯಾವ ಫಾರ್ಮ್ ಆಫ್ ವರ್ಬ್ ಬಂತು? ವರ್ಬ್ 1 ಅಂದರೆ ಮೂಲ ರೂಪ ಬರುತ್ತೆ. ಅವಾಗಿಂದ ನಾನು ಏನು ಹೇಳ್ತಾ ಇದ್ದೀನಿ? ಗೋ ಅಂತ ಇದ್ದೀನಿ, ಪ್ಲೇ ಅಂತ ಇದ್ದೀನಿ. ದೇ ವಿಲ್ ಡಾನ್ಸ್ ಟುಮಾರೋ. ಓಕೆ, ಡಾನ್ಸ್, ಪ್ಲೇ, ಈಟ್, ಥಿಂಕ್, ಟೀಚ್, ಇದೆಲ್ಲ ವರ್ಬ್ 1 ಅಂದರೆ ಮೂಲ ರೂಪ. ಸೊ ಪ್ರೆಸೆಂಟ್ ಇದ್ರ ಥರನೇ, ಪ್ರೆಸೆಂಟ್ ಅಥವಾ ಪಾಸ್ಟ್ ಥರನೇ ಇದರಲ್ಲೂ ಸಹ ವರ್ಬ್ 1 ಬರುತ್ತೆ. ಸೊ ಪ್ರೆಸೆಂಟಲ್ಲೂ ಕೂಡ ಹಂಗೆ ಬರ್ತಿತ್ತಲ್ವ? ಐ ಗೋ ಟು ಕಾಲೇಜ್ ಡೈಲಿ, ಐ ವಿಲ್ ಗೋ ಟು ಕಾಲೇಜ್ ಟುಮಾರೋ. ಓಕೆ, ಸೊ ವಿಲ್ ಒಂದು ಆ್ಯಡ್ ಆಗುತ್ತೆ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ, ಪ್ರೆಸೆಂಟ್ ಸಿಂಪಲ್ಗೆ ಒಂದು ವಿಲ್ನ ಸೇರಿಸಿದ್ರೆ ಫ್ಯೂಚರ್ ಆಗುತ್ತೆ. ಸಿಂಪಲ್,
ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಸಬ್ಜೆಕ್ಟ್ನ ಜೊತೆಗೆ ವಿಲ್, ಅದರ ಜೊತೆಗೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಅಂದರೆ ಕ್ರಿಯಾಪದದ ಮೂಲ ರೂಪ ಆ್ಯಡ್ ಆಗುತ್ತೆ. ಸೊ ಇದೇ ರೀತಿ ಫ್ಯೂಚರ್ ಕಂಟಿನ್ಯೂಸ್ ಅಂತ ಬರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ಮುಂದೆ, ಅಂದರೆ ನಾಳೆ ಇಷ್ಟೊತ್ತಿಗೆ ಏನಾಗ್ತಾ ಇರುತ್ತೆ, ನಾಳೆ ಇಷ್ಟೊತ್ತಿಗೆ ಮೋಸ್ಟ್ ಪ್ರಾಬಬ್ಲಿ ನಾನು ಈ ಲೆಕ್ಚರ್ನ ಮುಗಿಸ್ಬಿಟ್ಟಿರ್ತೀನಿ. ಓಕೆ, ಐ ವಿಲ್ ಬಿ ಫ್ಲೈಯಿಂಗ್ ಟು ಲಂಡನ್ ಎಸ್ಟರ್ಡೇ, ಐ ಮೀನ್ ಟುಮಾರೋ. ಐ ವಿಲ್ ಬಿ ಫ್ಲೈಯಿಂಗ್ ಟು ಲಂಡನ್ ದಿಸ್ ಟೈಮ್ ಟುಮಾರೋ. ನಾಳೆ ಇದೇ ಹೊತ್ತಿಗೆ ನಾನು ಏನು ಮಾಡ್ತಾ ಇರ್ತೀನಿ, ಏರೋಪ್ಲೇನಲ್ಲಿ ಹೋಗ್ತಾ ಇರ್ತೀನಿ ಅಂತ ಅರ್ಥ. ದೇ ವಿಲ್ ಬಿ ಸ್ಲೀಪಿಂಗ್ ಎಟ್ ಮಿಡ್ ನೈಟ್. ಶಿ ವಿಲ್ ಬಿ ವರ್ಕಿಂಗ್. ಸೊ ಕಂಟಿನ್ಯೂಸ್ ಅಂತ ಇದೆ, ಫ್ಯೂಚರ್ ಕಂಟಿನ್ಯೂಸ್ ಅಂತ ಇರೋದ್ರಿಂದ, ಕಂಟಿನ್ಯೂಸ್ ಇರೋದ್ರಿಂದ ಯಾವ ಫಾರ್ಮ್, ING ಫಾರ್ಮ್, ಅಂದರೆ ನಾಲ್ಕನೇ ಫಾರ್ಮ್, ನಾಲ್ಕನೇ ರೂಪ. ಸೊ ನಾಲ್ಕನೇ ರೂಪ ಅಂದರೆ ING ಫಾರ್ಮ್ ಬರಬೇಕು. ಯಾಕೆ? ಬಿಕಾಸ್ ಇಟ್ ಈಸ್ ಕಂಟಿನ್ಯೂಸ್. ಅದರ ಜೊತೆಗೆ ವಿಲ್ ಬಿ ಆ್ಯಡ್ ಆಗುತ್ತೆ, ವಿಲ್ ಬಿ ಆ್ಯಡ್ ಆಗುತ್ತೆ ಸಬ್ಜೆಕ್ಟ್ನ ಜೊತೆಗೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ING ಫಾರ್ಮ್, ಇದು ನನ್ನ ಫ್ಯೂಚರ್ ಕಂಟಿನ್ಯೂಸ್. ಇದಾದ ನಂತರ ಫ್ಯೂಚರ್ ಪರ್ಫೆಕ್ಟ್ ಕೂಡ ಬರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಫ್ಯೂಚರ್ ಪರ್ಫೆಕ್ಟಲ್ಲಿ ವಿಲ್ ಹ್ಯಾವ್ ಅಂತ ಬಂತು, ವರ್ಬ್ 3 ಬಂತು. ಆವಾಗಲೇ ಹೇಳ್ಕೊಟ್ಟಿದೆ, ಪರ್ಫೆಕ್ಟ್ ಅಂತ ಇದ್ದರೆ ವರ್ಬ್ 3. ಸೊ ಪಾಸ್ಟ್ ಪರ್ಫೆಕ್ಟಲ್ಲೂ ನಿಮಗೆ ವರ್ಬ್ 3ನೇ ಬಂದಿತ್ತು, ಪ್ರೆಸೆಂಟ್ ಪರ್ಫೆಕ್ಟಲ್ಲೂ ನಿಮಗೆ ವರ್ಬ್ 3ನೇ ಬಂದಿತ್ತು. ಅದೇ ರೀತಿ ಫ್ಯೂಚರ್ ಪರ್ಫೆಕ್ಟಲ್ಲೂ ಕೂಡ ನಿಮಗೆ 3ನೇ ರೂಪನೇ ಬರುತ್ತೆ ವರ್ಬ್ದು. ಅದಾದ ನಂತರ ಸಬ್ಜೆಕ್ಟ್ನ ಜೊತೆಗೆ ವಿಲ್ ಹ್ಯಾವ್ ಅಂತ, ಇಲ್ಲಿ ನೋಡಿ ವಿಲ್ ಬಿ ಇತ್ತು, ವಿಲ್ ಬಿ, ಇಲ್ಲಿ ವಿಲ್ ಹ್ಯಾವ್ ಅಂತ ಬರುತ್ತೆ. ಸೊ ವಿಲ್ ಹ್ಯಾವ್, ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್, ಶಿ ವಿಲ್ ಹ್ಯಾವ್ ರಿಟೈರ್ಡ್, ದೇ ವಿಲ್ ಹ್ಯಾವ್ ರೀಚ್ಡ್, ವಿ ವಿಲ್ ಹ್ಯಾವ್ ರಿಟರ್ನ್, ದ ಮೂವಿ ವಿಲ್ ಹ್ಯಾವ್ ಸ್ಟಾರ್ಟೆಡ್. ಓಕೆ, ಸೊ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇದೇ ರೀತಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕೂಡ ಬರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂದರೆ ಮುಂದೆ ಒಂದು ಕಾಲದವರೆಗೆ ಒಂದು ಆ್ಯಕ್ಷನ್ ನಡೀತಾ ಇದ್ದರೆ, ಸೊ ನೆಕ್ಸ್ಟ್ ತಿಂಗಳು ಇದೇ ಟೈಮ್ವರೆಗೂ ಏನು ನಡೀತಾ ಇರುತ್ತೆ, ಬೇಸಿಗೆ ನಡೀತಾ ಇರುತ್ತೆ, ಸಮ್ಮರ್ ನಡೀತಾ ಇರುತ್ತೆ. ಓಕೆ, ಇಂಥವಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂತೀವಿ. ಸೊ ಇದರ ಸ್ಟ್ರಕ್ಚರ್ ಏನಾಗುತ್ತೆ, ಕಂಟಿನ್ಯೂಸ್ ಇದೆ, ಕಂಟಿನ್ಯೂಸ್ ಇದ್ದರೆ ಯಾವ್ದು ಬರಬೇಕು, ವರ್ಬ್ 4 ಬರಬೇಕಲ್ವಾ. ಸೊ ಕಂಟಿನ್ಯೂಸ್ ಅಂತ ಇದೆ. ಸೊ ಯಾವಾಗ ಕಂಟಿನ್ಯೂಸ್ ಅಂತ ಇದೆ ಆವಾಗ ನನಗೆ ವರ್ಬ್ 4 ಬಂತು, ಅಂದರೆ ING ಫಾರ್ಮ್ ಬಂತು. ಇದರ ಜೊತೆಗೆ ವರ್ಬ್ 4 ING, ಇದರ ಜೊತೆಗೆ ಏನು ಬರಬೇಕು, ವಿಲ್ ಹ್ಯಾವ್ ಬೀನ್. ಆವಾಗಲೇ ಫ್ಯೂಚರ್ ಪರ್ಫೆಕ್ಟಲ್ಲಿ ವಿಲ್ ಹ್ಯಾವ್ ಇತ್ತು, ಕರೆಕ್ಟ್ ಅಲ್ವಾ. ಫ್ಯೂಚರ್ ಪರ್ಫೆಕ್ಟಲ್ಲಿ ವಿಲ್ ಹ್ಯಾವ್ ಇತ್ತು. ಅದೇ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ವಿಲ್ ಹ್ಯಾವ್ ಬೀನ್ ಅಂತ ಚೇಂಜ್ ಆಗುತ್ತೆ. ಇಷ್ಟೇ ಡಿಫ್ರೆನ್ಸು. ಫ್ಯೂಚರ್ ಪರ್ಫೆಕ್ಟ್ಗೂ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೂ ಏನು ಡಿಫ್ರೆನ್ಸ್ ಅಪ್ಪ, ಇಲ್ಲಿ ವಿಲ್ ಹ್ಯಾವ್ ಇತ್ತು, ಇಲ್ಲಿ ವಿಲ್ ಹ್ಯಾವ್ ಬೀನ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಓಕೆ, ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಈಸಿಯಾಗಿ ಮೆಮೊರೈಸ್ ಮಾಡೋದಕ್ಕೆ ಒಂದು ಮೆಮೊರಿ ಟೇಬಲ್ನ ಕೂಡ ಕೊಟ್ಟಿದ್ದೀನಿ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ವರ್ಬ್ 1 ಅಥವಾ ವರ್ಬ್ 5. ವರ್ಬ್ 1 ಯಾವಾಗ ನಾನು ಅಂತ ಹೇಳಿದಾಗ, ವರ್ಬ್ 5 ಯಾವಾಗ ಅವಳು, ಅವನು, 3ನೇ ವ್ಯಕ್ತಿಯ ರೂಪದಲ್ಲಿ ಮಾತಾಡಬೇಕಾದ್ರೆ. ಅದೇ ರೀತಿ ಕಂಟಿನ್ಯೂಸ್ ಅಂದರೆ ನೋಡಿ ಯಾವಾಗಲೂ ವರ್ಬ್ 4 ಬರುತ್ತೆ. ಕಂಟಿನ್ಯೂಸ್ ಎಲ್ಲದರಲ್ಲೂ ವರ್ಬ್ 4. ಪರ್ಫೆಕ್ಟ್ ಇದ್ದರೆ ಎಲ್ಲದರಲ್ಲೂ ವರ್ಬ್ 3. ಬಟ್ ಅದನ್ನು ಸೇರಿಸುವಂತಹ ಲಿಂಕಿಂಗ್ ವರ್ಬ್ ಚೇಂಜ್ ಆಗುತ್ತೆ. ಇಲ್ಲಿ ಹ್ಯಾಸ್ ಹ್ಯಾವ್ ಇತ್ತು, ಇಲ್ಲಿ ಹ್ಯಾಡ್ ಇತ್ತು, ಇದು ವಿಲ್ ಹ್ಯಾವ್ ಇದೆ. ಇಲ್ಲಿ ನೋಡಿ ಹ್ಯಾಸು ಹ್ಯಾವು ಬೀನ್, ಹ್ಯಾಡು ಹ್ಯಾಡ್ ಬೀನ್, ವಿಲ್ ಹ್ಯಾವ್ ಬೀನ್. ಸೊ ಇಲ್ಲೆಲ್ಲ ಏನಿತ್ತು ಇದ್ರ ಜೊತೆಗೆ ಒಂದು ಬೀನ್ನ ಸೇರಿಸಿದ್ರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ ಅಷ್ಟೇ. ಹ್ಯಾಡ್ ಬೀನ್, ಹ್ಯಾಸ್ ಬೀನ್, ಹ್ಯಾಡ್ ಬೀನ್, ವಿಲ್ ಹ್ಯಾವ್ ಬೀನ್. ಓಕೆ, ಇಷ್ಟು ಸಿಂಪಲ್ ನಿಮ್ಮ ಕಾಲಗಳು. ಸೊ ಇಲ್ಲಿ ಕೆಲವೊಂದು ಕ್ವೆಶನ್ಸ್ ಕೂಡ ಇದೆ. ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ಇಟ್ ಡ್ಯಾಶ್ ಹೆವಿಲಿ ಸಿನ್ಸ್ ಲಾಸ್ಟ್ ನೈಟ್, ಇಟ್ ಹ್ಯಾಸ್ ಬೀನ್ ರೈನಿಂಗ್. ಯಾವ ಟೆನ್ಸಲ್ಲಿದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿರುತ್ತೆ, ಹಾಗಾಗಿ ಹ್ಯಾಸ್ ಬೀನ್ ರೈನಿಂಗ್ ಅಂತ ಆನ್ಸರ್ ಬರುತ್ತೆ. ಓಕೆ, ಇದೇ ರೀತಿ ಎರಡನೇ ಕ್ವೆಶನ್ ನೋಡಿ, ಹೌ ಲಾಂಗ್
ಡ್ಯಾಶ್ ಫಾರ್ ದಿ ಬಸ್ ಬಿಫೋರ್ ಇಟ್ ಫೈನಲಿ ಅರೈವ್ಡ್. ಹೌ ಲಾಂಗ್ ಹ್ಯಾಡ್ ಯು ಬೀನ್ ವೇಟಿಂಗ್. ಸೊ ಬಸ್ ಬರೋಕ್ಕಿಂತ ಮುಂಚೆ ಎಷ್ಟೊತ್ತವರೆಗೂ ಕಾಯ್ದೆ. ಸೊ ಆವಾಗಲೇ ನಾನು ಏನು ಹೇಳಿದೆ, ಒಂದು ಕಾಲದ ಒಂದು ಆ್ಯಕ್ಷನ್ ಮುಗ್ದೋಗಿದೆ, ಅದು ಮುಗ್ಯಕ್ಕೆ ಮುಂಚೆ ಇನ್ನೊಂದು ಆ್ಯಕ್ಷನ್ ಮುಗ್ದೋಗ್ಬಿಟ್ಟಿರುತ್ತೆ. ಅಂದರೆ ಬಸ್ ಬಂತು, ಆ ಬಸ್ ಬರೋಕ್ಕಿಂತ ಮುಂಚೆ ನೀನು ಎಷ್ಟೊತ್ತವರೆಗೂ ಕಾಯ್ತಾ ಇದ್ದೆ. ಇದು ಯಾವುದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾಗಿ ಇಲ್ಲಿ ಹ್ಯಾಡ್ ಯು ಬೀನ್ ವೇಟಿಂಗ್, ಹೌ ಲಾಂಗ್ ಹ್ಯಾಡ್ ಯು ಬೀನ್ ವೇಟಿಂಗ್ ಫಾರ್ ದಿ ಬಸ್ ಬಿಫೋರ್ ಇಟ್ ಫೈನಲಿ ಅರೈವ್ಡ್ ಅಂತ ಬರುತ್ತೆ. ಸೊ ಈ ಒಂದು ಕ್ವೆಶನ್ಗೆ ಆನ್ಸರ್ ನೀವೇ ಹಾಕಬೇಕು. ದ ಫಿಲ್ಮ್ ಡ್ಯಾಶ್ ಬಿಫೋರ್ ವಿ ರೀಚ್ ದ ಸಿನಿಮಾ. ದ ಫಿಲ್ಮ್ ಡ್ಯಾಶ್ ಬಿಫೋರ್ ವಿ ರೀಚ್ ದ ಸಿನಿಮಾ. ಈ ಒಂದು ಕ್ವೆಶನ್ಗೆ ಆನ್ಸರ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.